ಮಾರುತಿ ಸುಜುಕಿ XL6 ಆಲ್ಫಾ ಪ್ಲಸ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಬರೀ ಆಲ್ಫಾ ಅಂದ್ರೆ ಟಾಪ್ ಎಂಡ್, ಅದ್ರ ಮೇಲೆ ಪ್ಲಸ್. ಇದು ಆಲ್ಫಾ ಪ್ಲಸ್ RC ಕಾಪಿಲಿ ಮೆನ್ಷನ್ ಆಗಿರ್ಬೇಕು. ಇದು RC ಕಾಪಿಲಿ ಮೆನ್ಷನ್ ಇದೆ ಆಲ್ಫಾ ಪ್ಲಸ್. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಕನ್ಫ್ಯೂಸ್ ಮಾಡ್ತಾರೆ. ಆಲ್ಫಾ ಇಟ್ಕೊಂಡೆ ಆಲ್ಫಾ ಪ್ಲಸ್ ಅನ್ಬೋದು. ಇದು ಒರಿಜಿನಲ್ ಆಲ್ಫಾ ಪ್ಲಸ್ ಫುಲ್ ಟಾಪ್ ಎಂಡ್ ವೆಹಿಕಲ್ 24 ಮಾಡಲ್ 2024 ಮಾಡಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಗಾಡಿ. ಟಾಪ್ ಎಂಡ್ ಒಳಗಡೆ ನೋಡ್ತಿರ್ಬೋದು ಇಂಟೀರಿಯರ್ ಫ್ರೆಂಡ್ಸ್ ಕಾರ್ 365 ಆಲ್ಮೋಸ್ಟ್ ನೀವು ಲೇಟೆಸ್ಟ್ ಮಾಡಲ್ಗಳನ್ನೇ ನೋಡೋದಕ್ಕೆ ಸಿಗ್ತಕ್ಕಂಥದ್ದು. 24 ಮಾಡಲ್ 2024 ಮಾಡಲು. ಗಾಡಿ ಬಂದು ಲಕ್ಸುರಿಯಸ್ ಪ್ಲಸ್. ನಿಮ್ಗೆ A7 ಲಕ್ಸುರಿ ಅಂತ ಬರುತ್ತಲ್ಲ, ಫುಲ್ಲಿ ಟಾಪ್ ಎಂಡ್ ಡೀಸೆಲ್. A7 ಸರ್ ಇದು? ಹೌದು. ಇದು 23 ಮಾಡಲ್ ಸಿಂಗಲ್ ಓನರ್ 20,000 ಸಮಥಿಂಗ್ ಓಡಿದೆ. ಸರ್ವಿಸ್ ಹಿಸ್ಟ್ರಿ ನಮ್ದು ಎಲ್ಲಾ ಗಾಡಿಗೂ ಅವೈಲೇಬಲ್ ಇರುತ್ತೆ. ಗ್ರ್ಯಾಂಡ್ ವಿಟಾರ ಇದು ಕೂಡ ಆಲ್ಫಾ ಪ್ಲಸ್ ಅಲ್ಲ, ಬರೀ ಆಲ್ಫಾ. ಇದು ಗಾಡಿ ಹೊಸದು. ಇವಾಗ ಆಫ್ಟರ್ GST ಬೇಕಾದ್ರೆ ಚೆಕ್ ಮಾಡ್ಕೊಂಡ್ ಬನ್ನಿ. 19 ಲಕ್ಷ ಹೊಸ ಗಾಡಿ ಇದೆ. ನಿಮಗೆ ಸನ್ ರೂಫ್, ಮೂನ್ ರೂಫ್, 360 ಡಿಗ್ರಿ ಕ್ಯಾಮ್ರಾ, ಲೆದರ್ ಸೀಟಿಂಗ್ ಕಂಪ್ಲೀಟ್ ಎಲ್ಲ ಬಂದ್ಬಿಡುತ್ತೆ ಗಾಡಿನಲ್ಲಿ. ಈ ಗಾಡಿ ಒಳ್ಳೆ ಚಾನ್ಸ್ ರೇಟು. 23 ಮಾಡಲ್ ಸಿಂಗಲ್ ಓನರ್ 2020 ಮಾಡಲ್ ಗಾಡಿ ಬಂದು ಸಿಂಗಲ್ ಓನರ್ 18 ಮಾಡಲ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬಂದು ಸಿಂಗಲ್ ಓನರ್ 23 ಮಾಡಲ್ ಸಿಂಗಲ್ ಓನರ್. ಹೌದು. 2014 ಮಾಡಲ್ ಸಿಂಗಲ್ ಓನರ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸಿಂಗಲ್ ಓನರ್. 2022 ಮಾಡಲ್ 22 ಸಿಂಗಲ್ ಓನರ್ 23 ಮಾಡಲ್ ಸಿಂಗಲ್ ಓನರ್ ಗಾಡಿ. 2020 ಮಾಡಲ್ ಸಿಂಗಲ್ ಓನರ್. 18 ಮಾಡಲ್ ಸಿಂಗಲ್ ಓನರ್ Z ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ. ಎಲ್ಲ ಸಿಂಗಲ್ ಓನರ್, ಯಾವ್ದು ಸೆಕೆಂಡ್ ಇಲ್ಲ, ಯಾವ್ದು ಸೆಕೆಂಡ್ ಏನಿಲ್ಲ. ಇಲ್ಲಿರೋ ಎಲ್ಲ ಗಾಡಿಗಳು ಸಿಂಗಲ್ ಓನರ್. ಒಂದೇ ಎರಡೇ ಗಾಡಿಗೆ ಸ್ಟಾಪ್ ಮಾಡ್ಬಿಡಿ ವಿಡಿಯೋ ನೋಡೋರು. ಕಂಪ್ಲೀಟ್ ವಿಡಿಯೋ ನೋಡಿ. 50 ರಿಂದ 60 ಗಾಡಿ ಇದೆ. ಎಲ್ಲ ನಿಮಗೆ ಇಷ್ಟ ಆಗುವಂತ ಎಲ್ಲ ಬಜೆಟ್ ಗಾಡಿಗಳು ಇರ್ತಾರೆ. ಮತ್ತೆ ನಮ್ಮ ಲೋ ಬಜೆಟ್ ಇದ್ರು ಅದರಲ್ಲೂ ಕೂಡ ಮಾಡೆಲ್ ಗಾಡಿನೇ ಇರುತ್ತೆ, ಒಳ್ಳೆ ಚೆನ್ನಾಗಿರೋ ಗಾಡಿನೇ ಇರುತ್ತೆ. ಎಲ್ಲ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇದೆ. ಎಲ್ಲ ಗಾಡಿನೂ ಕಡಿಮೆ ಓಡಿರುವಂತ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿಗಳು. 7 ಸೀಟರ್ ಬೇಕಂದ್ರೆ ಎಲ್ಲಾ ತರ ಗಾಡಿ ಇದೆ. 5 ಸೀಟರ್ ಬೇಕಂದ್ರೆ ಎಲ್ಲಾ ತರ ಗಾಡಿ ಇದೆ. ಟಾಪ್ ಎಂಡ್ ಇಂದ ಎಲ್ಲ ನೀವು 5 ಸೀಟರ್, 7 ಸೀಟರ್, ಪೆಟ್ರೋಲ್, ಡೀಸೆಲ್, ಮ್ಯಾನ್ಯುವಲ್, ಆಟೋಮೆಟಿಕ್ ಎಲ್ಲ ತರ ಗಾಡಿಗಳು ಅವೈಲೇಬಲ್ ಇದೆ. ಸೊ ನೋಡಿ 2020 ಮಾಡಲ್ ಇನೋವಾ ಕ್ರಿಸ್ಟಾ ಡೆಲಿವರಿ ಕೊಡ್ತಾ ಇದಾರೆ. ಈ ಫ್ರೆಂಡ್ಸ್ ಕಾರ್ 365 ಹೇಗಪ್ಪ ಅಂದ್ರೆ ವಿಡಿಯೋ ಮಾಡಿರ್ತೀವಿ. ಈ ಸಾಲ್ಗಳಲ್ಲಿ ಯಾವ ಕಾರ್ ಬೇಕು ಅಂತಕ್ಕಂಥದ್ದು ಇಮಿಡಿಯೇಟ್ ಬಂದು ಬೈ ಮಾಡಿದ್ರೆ ಓಕೆ, ನೋಡೋಣ ಬಿಡು ಇನ್ನೊಂದು ತಿಂಗಳು ಬಿಟ್ಕೊಂಡು ಹೋಗೋಣ ಅಂದ್ರೆ ಆ ಗಾಡಿಗಳು ಅಲ್ಲಿ ಇರೋದೇ ಇಲ್ಲ. ಸೊ ಡೆಲಿವರಿ ಕೊಡ್ತಾನೆ ಇರ್ತಾರೆ, ಹೊಸ ಸ್ಟಾಕ್ ಬರ್ತಾನೆ ಇರುತ್ತೆ. ಸೊ ಇವರು ಗಾಡಿ ತಗೊಂತಾ ಇದಾರೆ. ಸರ್ ಗಾಡಿ ಕೊಟ್ಬಿಡಿ ಸರ್. ಥ್ಯಾಂಕ್ ಯು, ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ ಸರ್. ಕಂಗ್ರ್ಯಾಚುಲೇಷನ್ಸ್ ಸರ್. ನಿಮ್ಗೆ ಏನಾದ್ರು ಕಾರ್ ಬೇಕಾದಲ್ಲಿ ಫ್ರೆಂಡ್ಸ್ ಕಾರ್ 365 ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಯಾವ ಕಾರ್ ನೋಡಿದ್ರು ಸಿಂಗಲ್ ಓನರ್, ಯಾವ್ದು ನೋಡಿದ್ರು ಲೇಟೆಸ್ಟ್, ಎಲ್ಲಾದ್ರು ಟಾಪ್ ಎಂಡ್. ಯಾವ್ದು ತಗೋತೀರಾ, ಯಾವ್ದು ಬಿಡ್ತೀರಾ, ಸೀಸನ್ ಅಲ್ಲಿ ತಗೋತೀರಾ, ಅನ್ಸೀಸನ್ ತಗೋತೀರಾ, ಯಾವಾಗ್ಲೂ ಸೇಲ್ ಆಗ್ತಾನೆ ಇರ್ತವೆ ಕಾರ್ಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಏನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಸಿಂಗಲ್ ಓನರ್ 24 ಮಾಡಲ್, 23 ಮಾಡಲ್, 22 ಮಾಡಲ್ ಆ ಥರ ಲೇಟೆಸ್ಟ್ ಗಾಡಿಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. XUV 700 ತೊಗೊತೀರಾ, 500 ತೊಗೊತೀರಾ, XL6 ತೊಗೊತೀರಾ, ಬಲೆನೋ ಆಲ್ಫಾ ತೊಗೊತೀರಾ, ಅಥವಾ ಟೊಯೋಟಾ ಗ್ಲಾನ್ಸಾ ತೊಗೊತೀರಾ, i10 ತೊಗೊತೀರಾ, ಗ್ರ್ಯಾಂಡ್ i10 ತೊಗೊತೀರಾ, ಗ್ರ್ಯಾಂಡ್ i10 ನಿಯೋಸ್ ತೊಗೊತೀರಾ, i20ಗಳಂತೂ ಸುಮಾರು ಗಾಡಿಗಳಿದಾವೆ. ಅದೇ ರೀತಿ ಪೋಲೋ ತೊಗೊತೀರಾ, ಇನೋವಾ ಕ್ರಿಸ್ಟಾ ತೊಗೊತೀರಾ. ಯಾವ ಗಾಡಿ ತಗೊಂತೀನಿ ಅಂದ್ರೂ ಕೂಡ ಲೇಟೆಸ್ಟ್ ಮಾಡಲೇ ಸಿಂಗಲ್ ಓನರ್ ಗಾಡಿಗಳೇ. ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲ್ಲ ಥರ ಗಾಡಿಗಳು ಇಲ್ಲಿದ್ದಾವೆ. ಯಾವುದೇ ಕಾರಣಕ್ಕೆ ಇಲ್ಲಿ 3rd ಓನರ್ ಇರಲ್ಲ, 4th ಓನರ್ ಇರಲ್ಲ, ಯಾವುದೇ ಕಂಡೀಷನ್ ಇಲ್ಲದೆ ಇರೋ ಗಾಡಿಗಳು ಇರಲ್ಲ. ಅದೇ ಫ್ರೆಂಡ್ಸ್ ಕಾರ್ 365 ಬೆಂಗಳೂರಿನ ನಾಗರಬಾವಿ ಹತ್ರನೂ ಬರುತ್ತೆ, ಅಂಜನಗರ ಹತ್ರನೂ ಬರುತ್ತೆ, ಮಾಗಡಿ ರೋಡ್ಗೂ ಬರುತ್ತೆ. ಈ ಕಡೆ ನೀವು ತಾವರೆಕೆರೆಯಿಂದ ಬರ್ತಕ್ಕಂಥವ್ರಿಗೂ ಕೂಡ ಇದು ಹತ್ರ ಆಗುತ್ತೆ. ಓವರ್ ಆಲ್ ಒಂದು ನಿಯರೆಸ್ಟ್ ಇರ್ತಕ್ಕಂಥ ಶೋರೂಮ್ ಇದು. ಆ ಶೋರೂಮ್ ಅಲ್ಲಿ ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಕಂಡೀಷನ್ ಆಗಿರ್ತಕ್ಕಂಥ ಗಾಡಿಗಳು ಬೇಕು, ನನಗೆ ಸಿಂಗಲ್ ಓನರ್ ಬೇಕು, ಲೇಟೆಸ್ಟ್ ಗಾಡಿಗಳು ಬೇಕು ಅಂತಕ್ಕಂಥವ್ರಿಗೆ ಸೊ ನಮ್ಮ ಚೇತನ್ ಸರ್ ಪ್ರತಿಯೊಬ್ಬರಿಗೂ ಕೂಡ ಆ ಸರ್ವಿಸ್ ಕೊಡ್ತಾ ಬಂದಿದ್ದಾರೆ. ತುಂಬಾ ವರ್ಷಗಳ ನಂತರ, ತುಂಬಾ ದಿನಗಳ ನಂತರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಬನ್ನಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡೋಣ, ಒಳ್ಳೆ ಗಾಡಿಗಳು ಕೊಟ್ಬಿಡೋಣ, ಒಳ್ಳೆ ಆಫರ್ ಅಲ್ಲೇ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಫುಲ್ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಚೇತನ್ ಸರ್ ಈ ವಿಡಿಯೋದಲ್ಲಿ ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ ಕೇಳೋಣ. ಹೇಳಿ ಸರ್. ಏನು ಹೇಳೋದೇನಿಲ್ಲ, ಎಲ್ಲ ಲೇಟೆಸ್ಟ್ ಗಾಡಿಗಳೇ. ಮತ್ತು ನಿಮಗೆ ಒಳ್ಳೊಳ್ಳೆ ಕ್ವಾಲಿಟಿ ಗಾಡಿಗಳು. ಡೈರೆಕ್ಟಾಗಿ ಬಂದರೆ ವಿಸಿಟ್ ಮಾಡಿದರೆ ಅರ್ಥ ಆಗುತ್ತೆ. ಏನು ಗೊತ್ತಾ, ಇವಾಗ ಎಲ್ಲರೂ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ತೋರಿಸೋದು, ನಾವು ಆ ರೇಟಿಗೆ ಕೊಡ್ತೀವಿ, ಈ ರೇಟಿಗೆ ಕೊಡ್ತೀವಿ ಅಂತ ಹೇಳೋದು. ಡೈರೆಕ್ಟಾಗಿ ಹೋಗಿ ನೋಡಿ, ನಿಮಗೆ ಕ್ವಾಲಿಟಿ ನೋಡಿ, ಸಿಂಗಲ್ ಓನರ್ ಇದೆಯಾ, ಸರ್ವಿಸ್ ಹಿಸ್ಟ್ರಿ ಇದೆಯಾ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ, ರನ್ನಿಂಗ್ ಇದೆಯಾ, ಎಲ್ಲ ನೋಡ್ಕೊಳ್ಳಿ. ನೀವು ಎಲ್ಲಿ ಬೇಕಾದ್ರೆ ತೊಗೋಬೋದು. ನಮ್ಮಲ್ಲಿ ಒಳ್ಳೆ ಗುಡ್ ಕ್ವಾಲಿಟಿ, ಗುಡ್ ಪ್ರೈಸ್. ಇವಾಗ ಏನಾಗುತ್ತೆ ಗೊತ್ತಾ, ಇವಾಗ ಎಲ್ಲ ಪದಾರ್ಥಕ್ಕೂ
ಹೊಸ ಗಾಡಿ ಅಂತ ಬಂದಾಗ ಎಲ್ಲೋದ್ರೂ MRP ಒಂದೇ. ಯೂಸ್ಡ್ ಕಾರ್ ಅಂತ ಬಂದಾಗ ಕ್ವಾಲಿಟಿಗೆ ರೇಟು. ಎಸ್, ನಾವೇನು ಓನ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಎಲ್ಲ ಗಾಡಿಗಳು ನಾವು ಒಂದು ಕಸ್ಟಮರಿಂದ ತೊಗೊಂಡು ಬಂದು ನಾವೇನೋ 2% 3% ಮಾರ್ಜಿನ್ ಹಿಡ್ಕೊಂಡು ಕೊಡ್ಬೋದು. ಬಿಟ್ಟರೆ ನಾವೇ ರೆಡಿ ಮಾಡ್ಬಿಟ್ಟು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕಡಿಮೆ ಕೊಡ್ತಾರೆ. ಕಡಿಮೆಗೆ ಹೆಂಗೆ ಕೊಡ್ತಾರೆ? ಕಡಿಮೆ ಕೊಡ್ಬೇಕಂದ್ರೆ ಏನಾದರೂ ಒಂದು ಇರಲೇಬೇಕಲ್ವ ಡಿಫಾಲ್ಟು. ಇವಾಗ ಎಲ್ಲ ಜೆನ್ಯೂನ್ ಆಗಿರೋ ಗಾಡಿ ಯಾರು ಕಡಿಮೆ ಕೊಡ್ತಾರೆ? ಯಾರು ಕೊಡಲ್ಲ. ಈಗ ಕಡಿಮೆ ಕೊಡ್ಬೇಕಂದ್ರೆ ಗಾಡೀಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಕಡಿಮೆ ಕೊಡ್ತಾರೆ. ಆ ಥರ ನೀವು ನಿಮ್ಮ ಹುಷಾರಲ್ಲಿ ಮೆಕ್ಯಾನಿಕ್ ಕರ್ಕೊಂಬಂದು ಇಲ್ಲ ನಿಮಗೆ ತಿಳಿದಿರೋರಿಗೆ ಕರ್ಕೊಂಬಂದು ಡೈರೆಕ್ಟಾಗಿ ಬಂದು ಚೆಕ್ ಮಾಡಿಕೊಂಡು ಗಾಡಿ ಕಣ್ಣಿಂದ ನೋಡಿ ರಿಯಲಾಗಿ ಜೆನ್ಯೂನಿಟಿ ಇದೆ ಅಂದರೆ ಅದಕ್ಕೊಂದು ಒಳ್ಳೆ ಬೆಲೆ ಇದ್ದೇ ಇರುತ್ತೆ. ಈಗ ಕ್ವಾಲಿಟಿಗೆ ಒಂದು ಒಳ್ಳೆ ಬೆಲೆ ಇದ್ದೇ ಇರುತ್ತೆ. ನಿಜಾನಾ? ನಿಜ, 100%. ನಮ್ಮಲ್ಲಿ ನಾವು ಪ್ರಿಪೇರ್ ಮಾಡೋದೆಲ್ಲ ತಗೊಂಡು ಹೋದ್ಮೇಲೆ ಕಸ್ಟಮರ್ಗೂ ಡಿಸ್ಟರ್ಬ್ ಆಗಬಾರ್ದು. ಮತ್ತು ಹಿಂಗಾಯ್ತು ಅಂತ ಅವ್ರು ಫೋನ್ ಮಾಡಿ ನಮಗೂ ಡಿಸ್ಟರ್ಬ್ ಮಾಡಬಾರ್ದು. ಆ ಉದ್ದೇಶದಿಂದ ನಾವು ಮಾಡ್ತಿರೋದೆಲ್ಲ ಲೇಟೆಸ್ಟ್ ಗಾಡಿಗಳು, ಕಡಿಮೆ ಹೊಡಿರೋ ಗಾಡಿಗಳು, ಕ್ವಾಲಿಟಿ ಗಾಡಿಗಳು. ತಗೊಂಡೋದವರು ಇನ್ನೂ 4 ಜನಕ್ಕೆ ಹೇಳ್ಬೇಕು ಇಂಥ ಕಡೆ ಹೋಗಿ ಒಳ್ಳೆ ಗಾಡಿ ಸಿಗುತ್ತೆ ಅಂತ. ಇವಾಗ ಕಡಿಮೆ ಬಜೆಟಿಗೆ ಕೊಡ್ತೀವಿ, ಕಮ್ಮಿ ರೇಟಿಗೆ ಕೊಡ್ತೀವಿ ಅಂದ್ಬಿಟ್ಟು ಇಂಥ ಗಾಡಿ ಕೊಡೋದು, ನಿಮ್ಗೆ ಅಲ್ಲಿ ಇಲ್ಲಿ ನಿಂತೋಗೋದು, ನಾಳೆ ದಿನ ಫೋನ್ ಮಾಡೋದು, ಬ್ಯಾಡ್ ರಿವ್ಯೂಸ್ ಹಾಕೋದು, ಅದೆಲ್ಲ ಬರಬಾರ್ದು. ಆ ಉದ್ದೇಶದಿಂದ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆಲ್ಟ್ರೇಷನ್ ಮಾಡ್ತಾ ಎಲ್ಲ ಲೇಟೆಸ್ಟ್ ಮಾಡಲ್ಗಳು, ಕಡಿಮೆ ಹೊಡೆಯೋ ಜೆನ್ಯೂನ್ ವೆಹಿಕಲ್ಸ್ಗಳಿಗೇನೆ ಪ್ರಿಪ್ರೇಷನ್ ಕೊಡ್ತಾ ಬಂದಿದ್ದೀವಿ. ಸೊ ಪ್ರತಿಯೊಂದು ವಿಡಿಯೋಗಳಲ್ಲೂ ಏನಾದರೂ ಒಂದು ಆಗ್ತಾ ಇರ್ತಾರೆ. ಕೆಲವೊಂದು ವಿಡಿಯೋಗಳು ಅದೇ ರೀತಿ ನಡ್ಕೊಂಡಿದ್ದಾರೆ ಅನ್ನೋ ದೇವರಣೆ ಗೊತ್ತಿಲ್ಲ. ವಿಡಿಯೋದಲ್ಲಿ ಹೇಳೋದೊಂದು ಪ್ರೈಸು, ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಪ್ರೈಸು ಅಂತ ಇರ್ತಾರೆ ಸರ್. ಅಂತ ಅದು ಏನು ಗೊತ್ತಾ, ಏನು ವಿಡಿಯೋದಲ್ಲಿ ಪ್ರೈಸ್ ಹೇಳಿರ್ತಾರೆ, ಕಸ್ಟಮರ್ ಏನು ದಡ್ರಲ್ಲ. ಅಲ್ಲಿ ಹೋದ್ಮೇಲೆ ನೀವು ಅದೇ ಪ್ರೈಸ್ ಹೇಳಿರೋದು ನಮ್ಗೆ ಅದೇ ಪ್ರೈಸಿಗೆ ಬೇಕು ಅಂತ ಇನ್ನೂ ಕಡಿಮೆ ಕೇಳ್ತಾರೆ. ಆದರೆ ಕ್ವಾಲಿಟಿ ವೈಸ್ ಹೇಳ್ತಾ ಇರೋದು. ಇವಾಗ ಏನಾಗುತ್ತೆ ಅಂದರೆ ವಿಡಿಯೋದಲ್ಲಿ ಫೋಟೋದಲ್ಲಿ ಒಂದು ರೆಡ್ ಕಲರ್ ಗಾಡಿ ತೋರಿಸಿ ರೆಡ್ ಕಲರ್ ಗಾಡಿ ಹಂಗೆ ಅನಿಸುತ್ತೆ, ವೈಟ್ ಕಲರ್ ತೋರಿಸಿ ವೈಟ್ ಕಲರ್ ಹಂಗೆ. ರಿಯಾಲಿಟಿ ಹೆಂಗಿರುತ್ತೆ ಅಂದರೆ ಏನಾದ್ರು ಏಟ್ ಆಗಿದೆಯಾ, ಏನಾರು ಆಕ್ಸಿಡೆಂಟ್ ಆಗಿದೆಯಾ, ಇಲ್ಲ ಇಂಜಿನ್ ಬಿಚ್ಚಿದಾರಾ, ಇಲ್ಲ ಜಾಸ್ತಿ ಓಡಿದೆಯಾ, ಮೀಟ್ರ್ ಟ್ಯಾಂಪರ್ ಆಗಿದೆಯಾ, ಗಾಡಿ ಒರಿಜಿನಲ್ ಇದೆಯಾ ಇಲ್ವಾ, ಅದು ಮೇನ್ ಬರೋದು ಅಷ್ಟೇ ಅಲ್ವಾ. ಸೊ ಇವಾಗ ನಮಗೂ ಇವಾಗ ನಾವು ಯಾವುದೂ ನಾವೇ ಆಯಿತು ಯಾವುದೇ ಶೋರೂಮ್ ಯೂಸ್ಡ್ ಕಾರ್ಸು ನಮ್ಮ ಎಲ್ಲೇ ಹೋದ್ರೂ ಯಾರೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಎಲ್ಲರೂ ಒಂದು ಕಡೆ ಕೊಂಡ್ಕೊಂಬಂದೇ ಕೊಡೋದು. ಒಳ್ಳೆ ಗಾಡಿ ಇದ್ದಾಗ ಯಾರು ಕಡಿಮೆ ಕೊಡಲ್ಲ. ಸೊ ಈ ಕಾಮೆಂಟ್ ಹಾಕೋದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಷ್ಟೊಂದು ಕಾರ್ಗಳು ಇರ್ತವೆ, ಫುಲ್ ವಿಡಿಯೋ ನೋಡಿರ್ತೀರ. ಅಲ್ಲಿ ಹೋದಾಗ್ಲೂ ಕೂಡ ಒಂದು ರೀಕನ್ಫರ್ಮೇಷನ್ ಮಾಡ್ಕೊಳ್ಳಿ, ಆ ಕಾರ್ನ ತಗೊಂತಿದ್ದೀನಿ, ಏನು ಪ್ರೈಸ್ ಹೇಳಿದ್ರು ಅಂತ. ಅವ ನಿಮಗೆ ಕ್ಲಾರಿಟಿ ಇರುತ್ತೆ. ಸೊ ಡೆಲಿವರಿ ಆದ್ಮೇಲೆ ಮನೆಗೆ ತಗೊಂಡು ಹೋದ್ಮೇಲೆ ಈ ಪ್ರೈಸ್ ಹೇಳಿದ್ರಲ್ಲ ಅಂತ ಆಮೇಲೆ ರಿಮೈಂಡ್ ಹಾಕಂದ್ರೆ ಕಾಮೆಂಟ್ ಅಷ್ಟೇ ಬ್ಯಾಲೆನ್ಸ್ ಇರುತ್ತೆ, ಇನ್ನೇನು ಇರಲ್ಲ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲಿ ಬರುತ್ತೆ ಫ್ರೆಂಚ್ ಕಾರ್ 365? ಎಕ್ಸಾಕ್ಟ್ ಮಾಗಡಿ ರೋಡು ಅಂಜನ್ ನಗರ ಪ್ಯಾರಲರ್ ರೋಡಲ್ಲೇ ಬರುತ್ತೆ. ಇದು BL ಲೇಔಟ್ ಅಂತ ಈಸ್ಟ್ ವೆಸ್ಟ್ ಕಾಲೇಜ್ ನೇರ್ ಆಗುತ್ತೆ. ನಿಮಗೆ ಅಷ್ಟು ಗೊತ್ತಾಗಲ್ಲ ಅಂದ್ರೆ ಫ್ರೆಂಡ್ಸ್ ಕಾರ್ಸ್ 365, ಫ್ರೆಂಡ್ಸ್ ಕಾರ್ಸ್ ಅಂತ ತುಂಬಾ ಶೋರೂಮ್ಗಳಿದೆ. ಫ್ರೆಂಡ್ಸ್ ಕಾರ್ಸ್ 365 ಅಂತ ಗೂಗಲಲ್ಲಿ ಟೈಪ್ ಮಾಡಿದರೆ ಎಲ್ಲ ನೀವು ಇದು ಮಾಡಿದರೆ ನಿಮಗೆ ಕ್ಲೀನಾಗಿ ಲೊಕೇಶನ್ ಬಂದ್ಬಿಡುತ್ತೆ. ಇಲ್ಲ ಅಂದರೆ ಮೇಲ್ಗಡೆ ಇರೋ ಫೋನ್ ನಂಬರ್ಗೋ ಇಲ್ಲ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಫೋನ್ ನಂಬರ್ಗೋ ಫೋನ್ ಮಾಡಿದರೆ ಲೊಕೇಶನ್ನು, ಕ್ಯಾಟ್ಲಾಕು, ನಮ್ಮದು ಪ್ರತಿಯೊಂದು ಎಲ್ಲ ಕಳಿಸ್ಕೊಡ್ತಾರೆ. ಡೈರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ, ಆರಾಮಾಗಿ ಬನ್ನಿ, ಕುತ್ಕೊಳ್ಳಿ, ಇಷ್ಟ ಆದರೆ ತಗೊಳ್ಳಿ. ಸೊ ಆಲ್ಮೋಸ್ಟ್ ಲೇಟೆಸ್ಟ್ ಮಾಡೆಲ್ಗಳೇ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಲೋನ್ ಆಗುತ್ತೆ ಪ್ರತಿ ಕಾರ್ಗಳ ಮೇಲೆ. ಸೊ ಲೋನ್ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಕಾರ್ ಬೇಕು ಅರೌಂಡ್ 50+ ಸ್ಟಾಕ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಈ ಶೋರೂಮ್ ಅಲ್ಲಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪಟಾಪಟ್ ಕಾಂಟ್ಯಾಕ್ಟ್ ಮಾಡಿ. ಸೊ ಫುಲ್ ವಿಡಿಯೋದಲ್ಲಿ ನಿಮಗೆ ಹೈ ಬಜೆಟ್ ಅಂದ್ರೆ ಲೇಟೆಸ್ಟ್ ಅಂದ್ರೆ ನಿಮಗೆ ಇನೋವಾ ಕ್ರಿಸ್ಟಾ XL6 SUV 700 ಇದೆ. ಲೋ ಬಜೆಟ್ ಅಂದ್ರೆ ಒಂದು i10 ಇದೆ, ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸ್ಮಾಲ್ ಫ್ಯಾಮಿಲಿಗೆ. ಇಲ್ಲ ಡೀಸೆಲ್ ಅಲ್ಲಿ ಬೇಕು ಅಂದ್ರೆ ಅಮೇಜ್ ಇದೆ, 25 ಮೈಲೇಜ್ ಬರುವಂತ ಡೀಸೆಲ್ ಗಾಡಿ 2,75,000ಕ್ಕೆ. ಅದ್ರ ಜೊತೆ ಪೆಟ್ರೋಲ್ ವಿತ್ CNG ಗಾಡಿಗಳು ಕೂಡ ಪೆಟ್ರೋಲ್ ಇದೆ, CNG ಇದೆ, ಎಲೆಕ್ಟ್ರಿಕ್ ಇದೆ, ಎಲ್ಲ ಇದೆ. ಡೈರೆಕ್ಟ್ ಆಗಿ ಬನ್ನಿ, ಯಾವ್ದು ಬೇಕಾದ್ರೆ ತಗೋಬಹುದು. ಸೊ ಶುರು ಮಾಡೋಣ ಸರ್. ಶುರು ಮಾಡೋಣ ಸರ್. ಇಲ್ಲಿಂದಾನೇ ಶುರು ಮಾಡೋಣ. ಲೇಟೆಸ್ಟ್ ಮಾಡಲ್ XL6. ಹೌದು, ನಮ್ಮಲ್ಲಿ ಸಿಂಗಲ್ ಓನರ್ ಗಾಡಿಗಳೇ ಹೆಚ್ಚು, ನಮ್ಮಲ್ಲಿ ಲೇಟೆಸ್ಟ್ ಮಾಡೆಲ್ಗಳೇ ಹೆಚ್ಚು, ಫುಲ್ ಕಂಡೀಷನ್ ಇರ್ತಕ್ಕಂಥ ಕಾರ್ಗಳೇ ಹೆಚ್ಚು ಅಂತ ಹೇಳೋದಲ್ಲ. ಅದನ್ನ ವಿಡಿಯೋ ಪೂರ್ತಿ ಯಾವ್ಯಾವೆಲ್ಲ ಕಾರ್ಗಳಿದಾವೆ ಅಂತ ತೋರಿಸೋದು ಕೂಡ ಮುಖ್ಯ. ಫುಲ್ ವಿಡಿಯೋ ನೋಡಿ, ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ಮೊದಲನೇ ವೆಹಿಕಲ್ ನೀವೇನು ನೋಡ್ತಾ ಇದ್ದೀರೋ, ಸೊ ಮಾರುತಿ ಸುಜುಕಿ ಅವರ XL6. ಸರ್ ಯಾವ ಮಾಡೆಲ್, ಏನು ಡೀಟೇಲ್ಸ್? ಮಾರುತಿ ಸುಜುಕಿ XL6 ಆಲ್ಫಾ ಪ್ಲಸ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಬರೀ ಆಲ್ಫಾ ಅಂದ್ರೆ ಟಾಪ್ ಎಂಡ್, ಅದ್ರ ಮೇಲೆ ಪ್ಲಸ್. ಇದು ಆಲ್ಫಾ ಪ್ಲಸ್. RC ಕಾಪಿಲಿ ಮೆನ್ಷನ್ ಆಗಿರ್ಬೇಕು. ಇದು RC ಕಾಪಿಲಿ ಮೆನ್ಷನ್ ಇದೆ ಆಲ್ಫಾ ಪ್ಲಸ್. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಕನ್ಫ್ಯೂಸ್ ಮಾಡ್ತಾರೆ. ಆಲ್ಫಾ ಇಟ್ಕೊಂಡೆ ಆಲ್ಫಾ ಪ್ಲಸ್ ಅನ್ಬೋದು. ಇದು ಒರಿಜಿನಲ್ ಆಲ್ಫಾ ಪ್ಲಸ್ ಫುಲ್ ಟಾಪ್ ಎಂಡ್ ವೆಹಿಕಲ್. 24 ಮಾಡಲ್, 2024 ಮಾಡಲ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಗಾಡಿ. ಗಾಡಿ ಬಂದು ಇನ್ನು 1 ಇಯರ್ ಓಲ್ಡ್. ಎಲ್ಲ ಫ್ಯೂಚರ್ಸು ಬಂದ್ಬಿಡುತ್ತೆ ಫುಲ್ ಟಾಪ್ ಎಂಡ್. ನೀವು ಬೇಕಾದ್ರೆ ಶೋರೂಮ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ.
ಹೊಸ ಗಾಡಿ ಇವ್ರು ತಗೋಬೇಕಾದ್ರೆ 17.5 ಲಕ್ಷ ಇತ್ತು. ಇವಾಗ ಆಫ್ಟರ್ GST 16.5 ಲಕ್ಷ ಹೊಸ ಗಾಡಿ ಶೋರೂಮ್ ಅಲ್ಲಿ ಹೊಸ ಗಾಡಿ 16.5 ಲಕ್ಷ ಇದೆ. ತಗೊಂಡವ್ರಿಗೆ ಒಳ್ಳೆ ಚಾನ್ಸ್ ರೇಟು ಬೆನಿಫಿಟ್ ಆಗುತ್ತೆ. ಬನ್ನಿ ಆರಾಮಾಗೆ ನಿಮ್ಗೆ ಒಂದು 12.5 ಲಕ್ಷಕ್ಕೆ ಆಗುತ್ತೆ. ಸೊ 12.5 ಲಕ್ಷಕ್ಕೆ 2024 ಆಲ್ಫಾ ಪ್ಲಸ್ ಯಾರೆಲ್ಲ ತಗೋಬೇಕಂತ ಟಾಪ್ ಎಂಡ್ ಗಾಡಿ ಸಿಗುತ್ತೆ. ಸೊ ಟಾಪ್ ಎಂಡ್ ಒಳಗಡೆ ನೋಡ್ತಿರ್ಬೋದು ಇಂಟೀರಿಯರ್ ಫ್ರೆಂಡ್ಸ್ ಕಾರ್ 365 ಆಲ್ಮೋಸ್ಟ್ ನೀವು ಲೇಟೆಸ್ಟ್ ಮಾಡೆಲ್ಗಳನ್ನೇ ನೋಡೋದಕ್ಕೆ ಸಿಗ್ತಕ್ಕಂಥದ್ದು. ಬನ್ನಿ ಇದೊಂದೇ ಅಲ್ಲ. ಸೊ ಇದೇನಪ್ಪ ಈ ತರ 24 ಮಾಡಲು ತೋರಿಸ್ತಾ ಇದಾರೆ ಅಂದ್ರೆ ಇದೊಂದೇ ಗಾಡಿಗೆ ಸ್ಟಾಪ್ ಮಾಡೋದಲ್ಲ, ಇನ್ನೂ ಗಾಡಿಗಳಿದೆ. ಬನ್ನಿ ಅವನು ತೋರಿಸೋಣ. ಸರ್ ಎಷ್ಟು ಹೇಳಿದ್ರಿ ಫೈನಲ್ ಇದು? 12,50,000ಗೆ 24 ಮಾಡಲ್ ಆಲ್ಫಾ ಪ್ಲಸ್ ಫುಲ್ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ಸ್ವಲ್ಪ ಮುಂದೆ ಬರಲ್ಲ. 12,50,000 ಹೇಳಿದ್ರೆ ಅದು ಸ್ವಲ್ಪ. ಇವಾಗ ನೀವು ಜನರಲ್ ಆಗಿ ಕನ್ಸಿಡರ್ ಮಾಡಿ. ಇವಾಗ ತುಂಬಾ ದಿನ ಆಯ್ತು ನಾವು ವಿಡಿಯೋ ಮಾಡಿ. ನಿಜಾನ ಸುಳ್ಳ? ಮೊದಲನೇ ಬೇಕಲ್ಲ ಅದನ್ನ ಒಪ್ಕೊತೀನಿ. ನಿಜಾನ ಸುಳ್ಳ? ನೀವು ತುಂಬಾ ದಿನ ಆದ್ಮೇಲೆ ಬಂದಿರ ಅಂದಾಗ ನಾವು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಟ್ರೆ ನಿಮ್ ವಿಡಿಯೋಗೆ ವ್ಯಾಲ್ಯೂ ನಿಯಲ್ಲ. 100% ಅಲ್ಲ 200%. ಮಾರ್ಕೆಟ್ ಅಲ್ಲಿ 1 ಇಯರ್ ಓಲ್ಡ್ ಅಂದ್ರೆ ಆಲ್ಮೋಸ್ಟ್ ನಾವೇ ಸುಮಾರು ಗಾಡಿಗೆ ಒಂದು 3 ಲಕ್ಷ ಬಿಡ್ತೀವಿ ಅಷ್ಟೇ. ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ 4ರಿಂದ 4.25 ಲಕ್ಷ ಡಿಸ್ಕೌಂಟ್ ಆಗ್ತಾ ಇದೆ. ಕಣ್ಣು ಮುಚ್ಕೊಂಡು ತಗೋಬಹುದು. ಬೇಕಾದ್ರೆ ಹೊಸ ಗಾಡಿ ಕಂಪೇರ್ ಮಾಡ್ಕೊಂಡು ಶೋರೂಮ್ ಮೂಲಕ ಕೊಟೇಶನ್ ಹಾಕೊಂಡು ಬಂದು ತಗೊಳ್ಳಿ. ಜಸ್ಟ್ 12.5 ಲಕ್ಷ ಫೈನಲ್ ಆಗುತ್ತೆ. ಬಂದ್ಮೇಲೆ ಅಟ್ಲೀಸ್ಟ್ ಸ್ಲೈಟ್ಲಿ ನೆಗೋಷಿಯಬಲ್ ಆಯ್ತು ಬರ್ಬೋದಾ? ಬನ್ನಿ ಫೈನಲ್ ಅಷ್ಟಾಗುತ್ತೆ. ಅದ್ರ ಜೊತೆಗೆ ಕೆಲವು ಫ್ಯೂಚರ್ಸ್ಗಳು ಇರುತ್ತೆ, ಅದೆಲ್ಲ ಆ್ಯಡ್ ಮಾಡಿ ಕೊಡ್ತೀನಿ. ಸೊ ನೆಕ್ಸ್ಟ್ ಲೇಟೆಸ್ಟ್ ಮಾಡಲ್ ಸರ್? ಇದು 23 ಮಾಡಲ್. 23 ಮಾಡಲ್ ಸಿಂಗಲ್ ಓನರ್ 20,000 ಸಮಥಿಂಗ್ ಓಡಿದೆ. ಸರ್ವಿಸ್ ಹಿಸ್ಟ್ರಿ ನಮ್ದು ಎಲ್ಲಾ ಗಾಡಿಗೂ ಅವೈಲೇಬಲ್ ಇರುತ್ತೆ. ಗ್ರ್ಯಾಂಡ್ ವಿಟಾರಾ ಇದು ಕೂಡ ಆಲ್ಫಾ ಪ್ಲಸ್ ಅಲ್ಲ, ಬರೀ ಆಲ್ಫಾ. ಇದು ಗಾಡಿ ಹೊಸದು. ಇವಾಗ ಆಫ್ಟರ್ GST ಬೇಕಾದ್ರೆ ಚೆಕ್ ಮಾಡ್ಕೊ ಬನ್ನಿ. 19 ಲಕ್ಷ ಹೊಸ ಗಾಡಿ ಇದೆ. ನಿಮಗೆ ಸನ್ ರೂಫ್, ಮೂನ್ ರೂಫ್, 360 ಡಿಗ್ರಿ ಕ್ಯಾಮ್ರಾ, ಲೆದರ್ ಸೀಟಿಂಗ್ ಕಂಪ್ಲೀಟ್ ಎಲ್ಲ ಬಂದ್ಬಿಡುತ್ತೆ ಗಾಡಿನಲ್ಲಿ. ಈ ಗಾಡಿ ಒಳ್ಳೆ ಚಾನ್ಸ್ ರೇಟು. ಏನ್ ರೆಡಿ ಕೊಟ್ಬಿಡೋಣ? 19 ಲಕ್ಷದ 50,000 ಏನೋ ಇದೆ ಹೊಸ ಗಾಡಿ. ಓಕೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡೇ ಬರ್ಬೋದು. 14 ಲಕ್ಷದ 70,000 ಕೊಟ್ಬಿಡೋಣ. 14,70,000ಕ್ಕೆ 2023 ಮಾಡಲು ಸಿಂಗಲ್ ಓನರ್ ಗ್ರ್ಯಾಂಡ್ ವಿಟಾರಾ ಟಾಪ್ ಎಂಡ್ ವೆಹಿಕಲ್. ಬರೀ 20,000 ಚಿಲ್ಲರೆ ಓಡಿದೆ. ಸರ್ವಿಸ್ ಸಮೇತ ಇದೆ. ಸೂಪರ್. ನೋಡಿ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಯಾರಿಗೆಲ್ಲ ಗ್ರ್ಯಾಂಡ್ ವಿಟಾರಾ ಬೇಕು ಅಂತ ನೋಡ್ತಾ ಇದ್ರು, ಲೇಟೆಸ್ಟ್ ಮಾಡಲ್ ಬೇಕು, ಸಿಂಗಲ್ ಓನರ್ ಆಗಿರ್ಬೇಕು, ಕಡಿಮೆ ಓಡಿರ್ಬೇಕು ಅಂತಕ್ಕಂಥವ್ರು ವಿಡಿಯೋದಲ್ಲಿ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಒಂದೇ ಎರಡೇ ಗಾಡಿಗೆ ಸ್ಟಾಪ್ ಮಾಡ್ಬಿಡಿ. ವಿಡಿಯೋ ನೋಡೋರು ಕಂಪ್ಲೀಟ್ ವಿಡಿಯೋ ನೋಡಿ. 50ರಿಂದ 60 ಗಾಡಿ ಇದೆ. ಎಲ್ಲ ನಿಮಗೆ ಇಷ್ಟ ಆಗುವಂತ ಎಲ್ಲ ಬಜೆಟ್ ಗಾಡಿಗಳು ಇರ್ತಾರೆ. ಮತ್ತೆ ನಮ್ಮ ಲೋ ಬಜೆಟ್ ಇದ್ರು ಅದರಲ್ಲೂ ಕೂಡ ಮಾಡೆಲ್ ಗಾಡಿನೇ ಇರುತ್ತೆ, ಒಳ್ಳೆ ಚೆನ್ನಾಗಿರೋ ಗಾಡಿನೇ ಇರುತ್ತೆ. ಇಷ್ಟ ಬರೋರು ಬನ್ನಿ ನೋಡ್ಬೋದಲ್ಲ. ನೋಡೋಣ ಬನ್ನಿ. ಮತ್ತೆ ಇನ್ಯಾಕ್ ತಡ? ಮಹೀಂದ್ರದಲ್ಲಿ ಅವತ್ತು ಟ್ರೆಂಡಿಂಗು, ಇವತ್ತು ಟ್ರೆಂಡಿಂಗು. ಒಂದು ರೇಂಜಿಗೆ ಇನ್ನೋವಾ ಕ್ರಿಸ್ಟಾ ತಗೋಬೇಕು, ಅದು ಆಲ್ಟರ್ನೇಟ್ ಯಾವ್ದಾದ್ರು ಬೇರೆ ಗಾಡಿ ಅಂತ ಮನ್ಸಲ್ಲಿ ಬಂದ್ರೆ ಅದೇ XUV 700. ಹೌದು, ಇದು ಕೂಡ ಲೇಟೆಸ್ಟ್ ಮಾಡಲ್. 24 ಮಾಡಲ್ 2024 ಮಾಡಲು. ಗಾಡಿ ಬಂದು ಲಕ್ಸುರಿಯಸ್ ಪ್ಲಸ್. ನಿಮ್ಗೆ A7 ಲಕ್ಸುರಿ ಅಂತ ಬರುತ್ತಲ್ಲ, ಫುಲ್ಲಿ ಟಾಪ್ ಎಂಡ್ ಡೀಸೆಲ್. AX7 ಸರ್ ಇದು? ಹೌದು, AX7 ಮ್ಯಾನ್ಯುವಲ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ಆಲ್ಮೋಸ್ಟ್ ಇದು ಕೂಡ ಒಂದು 29 ಲಕ್ಷ ಏನೋ ಇದು ತಗೊಂಡಿರೋದು. 24.5 ಲಕ್ಷ ಆಗುತ್ತೆ. 24.5 ಲಕ್ಷಕ್ಕೆ 2024 ಮಾಡಲು ಮಹೀಂದ್ರ XUV 700 AX7 ಟಾಪ್ ಎಂಡ್ ಲಕ್ಸುರಿ. ಹೌದು. ಸೊ ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡಿ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಒಂಥರ ಗಾಡಿ ನಂಬರ್ ನೋಡಿ 4499. ಸೊ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಮ್ಯಾನ್ಯುವಲ್ ಅಲ್ಲ, ಆಟೋಮೆಟಿಕ್ ಲಕ್ಸುರಿ ಫುಲ್ ಟಾಪ್ ಎಂಡ್ ವೆಹಿಕಲ್. ಸೊ ಆಗ್ಲೇ ಮ್ಯಾನ್ಯುವಲ್ ಅಂದ್ರಿ ಮತ್ತೆ? ಇಲ್ಲ, ನಾನು ಅಬ್ಸರ್ವ್ ಮಾಡಲಿಲ್ಲ. ಆಕ್ಚುಲಿ ಇದು ಆಟೋಮೆಟಿಕ್. ಮ್ಯಾನ್ಯುವಲ್ಕಿನ ರೇಟ್ ಜಾಸ್ತಿ, ಜೊತೆಗೆ ಆಟೋಮೆಟಿಕ್ ವೆಹಿಕಲ್. ಕೆಲವರು ತುಂಬಾ ದೂರದಿಂದ ಎಲ್ಲ ಬರ್ತಾರೆ. ನಾವು ಆಮೇಲೆ ಮ್ಯಾನ್ಯುವಲ್ ಅನ್ನೋದು ಅವ್ರ ಅಲ್ಲಿಂದ ಬಂದ್ಮೇಲೆ ಇಲ್ಲಿ ನೋಡಿ ಆಟೋಮೆಟಿಕ್ ಅಂತ ಕನ್ಫ್ಯೂಸ್ ಆಗೋದು ಬೇಡ ಅಂತ ನಾನು ಇನ್ನೊಂದ್ಸಲಿ ಹೇಳ್ತಾ ಇರೋದು. ಸೊ ನೋಡಿ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಟೋಮೆಟಿಕ್ ವೆಹಿಕಲ್ ಇದು. ಹೌದು. ಬೇಡ, ಒಂದು ಲೋ ಬಜೆಟ್ ಅಲ್ಲಿ 7 ಸೀಟರ್ ಬೇಕು ಅಂದ್ರೆ XUV 500 17 ಮಾಡಲ್. 2017 ಮಾಡಲ್ ಅಪ್ ಟು ಡೇಟ್. ಸರ್ವಿಸ್ ಹಿಸ್ಟ್ರಿ ಇದೆ. ಓಡಿರೋದು ಬರೀ 80,000 ಓಡಿದೆ. ಆಯ್ತಾ? ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮ್ಗೆ 9,45,000 ಫೈನಲ್ ಆಗುತ್ತೆ. 9,45,000ಕ್ಕೆ 2017 ಮಾಡಲ್ ಸಿಂಗಲ್ ಓನರ್ ಇದು ಬಂದು ಬಟನ್ ಸ್ಟಾರ್ಟ್ 6 ಇಯರ್ ಬ್ಯಾಗು ಎಲ್ಲ ಬರುವಂತ ಟಾಪ್ ಎಂಡ್ ಸರ್. W8 ಹೌದು. 2017 ಮಾಡಲ್ ನ್ಯೂ ಶೇಪ್. ಸೊ ಡೈರೆಕ್ಟ್ ಬನ್ನಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫ್ರೆಂಡ್ಸ್ ಕಾರ್ 365 ಅಲ್ಲಿ. ಸೊ ಈಗ ಏನ್ ಪ್ರೈಸ್ ಹೇಳಿರ್ತೋ ಅದೇ ಫೈನಲ್ ಅಲ್ಲ, ಅದರಲ್ಲೂ ಸ್ಲೈಟ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿರೋದು ಕೋಟಿಂಗ್ ಪ್ರೈಸ್ ಹೇಳಿ ಫೈನಲ್ ಹೇಳಕ್ ಹೋದ್ರೆ ಜಾಸ್ತಿ ಅನ್ಸುತ್ತೆ ಎಲ್ಲಾರ್ಗು. ನಾವು ಕೋಟಿಂಗ್ ಪ್ರೈಸ್ ಹೇಳ್ತಿಲ್ಲ, ನಾವು ಫೈನಲ್ ಪ್ರೈಸ್ ಹೇಳ್ತಾ ಇದೀನಿ.
ಮತ್ತಿನ್ನೊಂದು ನೀವು ಕೆಲವು ಕಡೆ ಅಲ್ಲಿ ವಿಡಿಯೋ ನೋಡಿದ್ರೆ ಅಷ್ಟು ಕೊಡ್ತಾರೆ, ಇಲ್ಲಿ ವಿಡಿಯೋ ನೋಡಿದ್ರೆ ಇಷ್ಟು ಕೊಡ್ತೇವೆ ಅನ್ನೋಕಿನ್ನ ಡೈರೆಕ್ಟ್ ಹೋಗಿ ಲೈವ್ ಆಗಿ ಗಾಡಿ ಚೆಕ್ ಮಾಡ್ಕೊಳ್ಳಿ, ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ, ಗಾಡಿ ಕಣ್ಣಿಂದ ನೋಡಿ. ಏನಾದ್ರು ಡಿಫಾಲ್ಟ್ ಇದ್ರೆ ನಿಮ್ಗೆ ರೇಟಲ್ಲಿ ಕಡಿಮೆ ಕೊಡ್ತಾರೆ ಅಷ್ಟೇ. ಗಾಡಿ ಒರಿಜಿನಲ್ ಇದೆ, ಸರ್ವಿಸ್ ಹಿಸ್ಟ್ರಿ ಇದೆ, ಜೆನ್ಯೂನ್ ಇದೆ ಅಂದ್ರೆ ನಾವೇನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ನಾವು ಒಂದ್ ಕಡೆ ಕೊಂಡ್ಕೊಂಬಂದೇ ಮಾರಬೇಕು. ಕಸ್ಟಮರ್ ನೀವು ಇವಾಗ ಉದಾಹರಣೆಗೆ ಜನರಲ್ ಆಗಿ ನೀವೇ ಕಸ್ಟಮರ್ ಆಗಿದ್ದೀರಾ ಅಂದ್ರೆ ಹೊಸ ಗಾಡಿನ ನೀವು ಅಷ್ಟು ಕೊಡಿ ಇಷ್ಟು ಕೊಡ್ತೀರಾ? ಇಲ್ಲ, ನಾನು ಕೊಡಲ್ಲ ಅಲ್ವಾ? ಒಂದ್ ರೇಟಲ್ಲಿ ಕೊಡ್ತೀರಾ. ಇವಾಗ ಅದನ್ನ ತಗೊಂಬಂದ್ ನಾವು ಅದಕ್ಕೊಂದು 2% 3% ಮಾರ್ಜಿನ್ ಇಟ್ಕೊಂಡು ಕೊಡ್ಬೇಕಂದಾಗ ಯಾರು ಮ್ಯಾನುಫ್ಯಾಕ್ಚರ್ ಆಗಲ್ಲ. ಒಳ್ಳೆ ಗಾಡಿಗೆ ಯಾವತ್ತೂ ಬೆಲೆ ಇದೆ. ನಿಮಗೆ ಹಂಗೇನಾದ್ರು ಕಡಿಮೆ ಬೇಕು ಅಂದ್ರೆ ಜಾಸ್ತಿ ಓಡಿರೋ ಗಾಡಿ, ಓನರ್ಶಿಪ್ 2-3 ಆಗಿರೋದು, ಆಕ್ಸಿಡೆಂಟ್ ಆಗಿರೋದು, ಇಂಥದ್ದು ಕಡಿಮೆ ಸಿಗುತ್ತೆ. ನಮ್ಮಲ್ಲಿ ಆ ಥರ ಗಾಡಿ ಇರಲ್ಲ, ನೀಟ್ ಗಾಡಿ ಇರುತ್ತೆ. ನಾವು ಮಾರ್ಕೆಟಲ್ಲಿ 4 ಕಡೆ ಕಂಪೇರ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಬನ್ನಿ, ಗಾಡಿ ಅಬ್ಸರ್ವ್ ಮಾಡಿ, ನೋಡಿ, ಹಿಸ್ಟ್ರಿ ನೋಡಿ, ಎಲ್ಲ ನೋಡಿ ತಗೋಬಹುದು. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ರೈಟ್ಲಿ ನೆಗೋಷಿಯಬಲ್, ಕೋಟಿಂಗ್ ಅಲ್ಲಿ ಇರುತ್ತೆ. ಹಾಗೆ ಅದೇ ತರ ಲೇಟೆಸ್ಟ್ ವೆಹಿಕಲ್ ನೆಕ್ಸನ್ ಏನಾದ್ರು ಹುಡುಕ್ತಾ ಇದ್ರೆ ನೆಕ್ಸನ್ ಕೂಡ ಇದೆ ಸರ್. ಡೀಟೇಲ್ಸ್ 2020 ಮಾಡಲ್ ಗಾಡಿ ಬಂದು ಸಿಂಗಲ್ ಓನರು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, 60,000 ಓಡಿದೆ. ನಮ್ಮ ಕೋಟಿಂಗ್ ಇರೋದು 8,45,000, ಫುಲ್ ಟಾಪ್ ಎಂಡ್ ಗಾಡಿ ಆಗಿರೋದ್ರಿಂದ 7,75,000 ಫೈನಲ್ ಆಗುತ್ತೆ. ಪೆಟ್ರೋಲ್ ಸರ್? ಪೆಟ್ರೋಲ್ ವೆಹಿಕಲ್ ಎಕ್ಸಾಕ್ಟ್ ಪ್ಲಸ್ ಫುಲ್ ಟಾಪ್ ಎಂಡ್. ಸೊ ಯಾರಿಗಾದ್ರೂ ಬೇಕಾದ್ರೆ ಸೊ 1879 ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸನ್ ಬೇಕಂದ್ರೆ ಡೈಮಂಡ್ ಕಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಫುಲ್ ಟಾಪ್ ಎಂಡ್ ಆಗಿರೋದ್ರಿಂದ A to Z ಇರಲೇಬೇಕು. ಗಾಡಿನಲ್ಲಿ ಎಲ್ಲಾ ಫೀಚರ್ಸ್ ಕೂಡ ಇದೆ. ಹೌದು. ಸೊ ನೆಕ್ಸ್ಟ್ ಮರಾಜೋ ಬೇಕು, ಎರ್ಟಿಗಾ ಬೇಕು, ಹಾಗೆ ವೆನ್ಯೂ ಬೇಕು. 7 ಸೀಟರ್ ಅಲ್ಲಿ ಬೇಕಂದ್ರೆ ಎಲ್ಲಾ ತರ ಗಾಡಿ ಇದೆ, 5 ಸೀಟರ್ ಅಲ್ಲಿ ಬೇಕಂದ್ರೆ ಎಲ್ಲಾ ತರ ಗಾಡಿ ಇದೆ. ಟಾಪ್ ಎಂಡ್ ಇಂದ ಎಲ್ಲ ನಿಮ್ಗೆ 5 ಸೀಟರ್, 7 ಸೀಟರ್, ಪೆಟ್ರೋಲ್, ಡೀಸೆಲ್, ಮ್ಯಾನ್ಯುವಲ್, ಆಟೋಮೆಟಿಕ್ ಎಲ್ಲ ತರ ಗಾಡಿಗಳು ಅವೈಲೇಬಲ್ ಇದೆ. ನೆಕ್ಸ್ಟ್ ವೆಹಿಕಲ್ ಮರಾಜೋ ನೋಡ್ತಾ ಇದೀವಿ. ಮರಾಜೋ ಬಂದು 2018 ಮಾಡಲ್, ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಒಳ್ಳೆ ಮೈಲೇಜ್ ಬೇಕು, ಗಾಡಿ ಸ್ಪೇಸಿಯಸ್ ಆಗಿರಬೇಕು, ಕಂಫರ್ಟ್ ಬೇಕು, ಮತ್ತೆ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರು ಈ ಗಾಡಿ ಆರಾಮಾಗಿ ಬಂದು ತಗೊಳ್ಳಿ. ಮ್ಯಾಕ್ಸಿಮಮ್ ನಾನು ತೋರಿಸ್ತೀರ ಎಲ್ಲ ಗಾಡಿಗೂ 80% to 90% ಲೋನ್ ಆಗುತ್ತೆ, ಒಳ್ಳೆ ಪ್ರೊಫೈಲ್ ಇದ್ರೆ. ಈ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 18 ಮಾಡಲ್, 7,50,000, 7,50,000ಗೆ ಫೈನಲ್ ಆಗುತ್ತೆ. ಗಾಡಿ ಬಂದು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಮೆಕ್ಯಾನಿಕ್ ಯಾರಿದ್ರು ಕರ್ಕೊಂಬಂದು ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕ್ಲಿಯರ್ ಆಗಿರುತ್ತೆ. 7.5 ಲಕ್ಷಕ್ಕೆ 2000. ಹೌದು, 7.5 ಲಕ್ಷಕ್ಕೆ 2018 ಮಾಡಲ್ ಸಿಂಗಲ್ ಓನರ್ ಮರಾಜೋ, ಡೈಮಂಡ್ ಕಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಅದೇ ತರ 7 ಸೀಟರ್ ವೆಹಿಕಲ್ ಯಾರಾದ್ರೂ ಎರ್ಟಿಗಾ ನೋಡ್ತಾ ಇದ್ರೆ ಎರ್ಟಿಗಾ ಕೂಡ ಇದೆ. VXI VDI ಸರ್. ಇದು ಬಂದು ZXi ಪ್ಲಸ್ ಟಾಪ್ ಎಂಡ್ ಪೆಟ್ರೋಲ್. ZXi ಪ್ಲಸ್ ಅಂತಾನೆ ಮೆನ್ಷನ್ ಆಗಿದೆ. ಫುಲ್ ಟಾಪ್ ಎಂಡ್ ವೆಹಿಕಲ್. ಇವಾಗ ಆಫ್ಟರ್ GST ನಿಮ್ಗೆ 14.5 ಲಕ್ಷ ಹೊಸ ಗಾಡಿ ಇದೆ ಶೋರೂಮ್ ಅಲ್ಲಿ 9,50,000ಕ್ಕೆ ಫೈನಲ್ ಆಗುತ್ತೆ. 9,50,000ಕ್ಕೆ ZXi ಪ್ಲಸ್ ಟಾಪ್ ಎಂಡ್ ಗಾಡಿ ಸಿಗುತ್ತೆ. ಬರೀ 60,000 ಓಡಿದೆ. ಇಂಟೀರಿಯರ್ ಅಲ್ಲಿ ಕೂಡ ಇನ್ನೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಒಳ್ಳೆ ಲೆದರ್ ಸೀಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಫುಲ್ ಟಾಪ್ ಎಂಡ್ ಕೂಡ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ. ಗಾಡಿ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ, ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ನಿಮ್ಗೆ ಹೊಸ ಗಾಡಿ ತಗೊಂಡವ್ರಿಗೆ ಆರಾಮಾಗಿ ಒಂದು 5-6 ಲಕ್ಷ ಸೇವ್ ಮಾಡ್ಬೋದು. ಸಿಂಗಲ್ ಓನರ್ ಗಾಡಿ 9,50,000 ಫೈನಲ್ ಆಗುತ್ತೆ. ಸೂಪರ್. ಬನ್ನಿ, ಅಲ್ಲೊಂದು ಬ್ರೀಜಾ ಇದೆ ನೋಡಿ, ಲೋ ಬಜೆಟ್ ಅಲ್ಲಿ ಒಂದು ಕಡಿಮೆ ಓಡಿರುವಂತ ಗಾಡಿ. ಯಾವ ಮಾಡಲ್ ಸರ್? ಬಿಲೋ 10 lakh ಅಲ್ಲಿ ನೋಡೋರ್ಗೆ 2021 ಮಾಡಲ್ ಟಾಪ್ ಎಂಡ್ ಗಾಡಿ. ಗಾಡಿ ಬಂದು 19,000 ಓಡಿದೆ, 19,000 ಓಡಿದೆ. 19 ಮಾಡಲ್ ಬರೀ 19,000 ಓಡಿದೆ. 21 ಮಾಡಲ್ ಡ್ಯೂಯಲ್ ಟ್ಯೂನ್ ಕೂಡ ಬರೀ ಓಡಿರೋದು 19,000 ಓಡಿದೆ. ಬಟನ್ ಸ್ಟಾರ್ಟ್ ವೆಹಿಕಲ್. ಇದು ಕಂಪ್ನಿಲ್ ಬರೋ ಮ್ಯಾಗ್ವಿಲ್ ತೆಗೆದು ಫ್ಯಾನ್ಸಿ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ, ಬ್ರಾಡ್ ಟೈರ್ ಹಾಕಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್ ಬರೀ 8,99,000 ಆಗುತ್ತೆ. 8,99,000 ಅಂದ್ರೆ 1,000 ರೂಪಾಯಿ ಕಡಿಮೆ 9 ಲಕ್ಷ. 2021 ಮಾಡಲ್ ಬ್ರಿಜಾ 19,000, 19,000 ನೋಡಿದೆ ಅಲ್ವಾ? ಯಾವ್ದು ಸರ್ ಇದು? ಬ್ರಿಜಾದಲ್ಲಿ ನಿಮ್ಗೆ ಓಲ್ಡ್ ವರ್ಷನ್ ತರ ಇಲ್ಲೆಲ್ಲ ಕೊಡಲ್ಲ. ಪೆಟ್ರೋಲ್ ವೆಹಿಕಲ್, ಹೈಬ್ರಿಡ್ ಟಾಪ್ ಎಂಡ್. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಟ್ ಕೇಕ್ ಪೋಲೋ ಬಂದು ಇದು ಒಳ್ಳೆ ಮೆಟಾಲಿಕ್ ಕಲರ್, ಬ್ಲೂ ಕಲರ್ ಗಾಡಿ. ಲೈವ್ ಆಗಿ ಬಂದು ನೋಡಿ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಐಲೈನ್ ಪ್ಲಸ್ ಫುಲ್ ಟಾಪ್ ಎಂಡ್ ವೆಹಿಕಲ್. ಗಾಡಿ ಬಂದು ಸಿಂಗಲ್ ಓನರು, ಪೆಟ್ರೋಲ್, 2018 ಮಾಡಲ್. ನಿಮ್ಗೆ ಇದ್ರಲ್ಲಿ ಕೂಡ ಟಾಪ್ ಎಂಡ್ ಇರೋದ್ರಿಂದ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ನಿಮಗೆ ಒಳ್ಳೆ ಸಿಸ್ಟಮ್ ಆಯ್ತು, ಮತ್ತೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಡ್ ಬನ್ನಿ. ಸರ್ವಿಸ್ ಹಿಸ್ಟ್ರಿ ಇರುವಂತ ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ಒರಿಜಿನಲ್ ಗಾಡಿ. 6,50,000 ಫೈನಲ್ ಆಗುತ್ತೆ. 6,50,000ಕ್ಕೆ
2018 ಮಾಡಲ್ 18 model. ಹೈಲೈನ್ ಪ್ಲಸ್ ಹೈಲೈನ್ ಪ್ಲಸ್ ಐಲೈನ್ ಪ್ಲಸ್. ಸೊ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಗಾಡಿ ನಂಬರು. ಸೊ ಆಲ್ಮೋಸ್ಟ್ ಬೇಗ ಬರೋರು ಬೇಗ ಬಂದು ತಗೊಳ್ಳಿ. ಗಾಡಿ ಇಲ್ಲಿ ಜಾಸ್ತಿ ಇರೋದಿಲ್ಲ, ಬಂದ ತಕ್ಷಣ ಸೋಲ್ಡ್ ಔಟ್ ಆಗುತ್ತೆ, ಇಲ್ಲ ನಿಮ್ಮ ಅದೃಷ್ಟ ಇರೋದು ಬಿಡೋದು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ವೆನ್ಯೂ ಯಾರಾದ್ರೂ ನೋಡ್ತೀನಿ ಅಂದ್ರೆ ವೆನ್ಯೂ ಇಲ್ಲೊಂದಿದೆ, ಅಲ್ಲೊಂದು ವೈಟ್ ಕಲರ್ ಇದೆ. ಸೊ ಇದ್ರ ಡೀಟೇಲ್ಸ್ ಇದು ಬಂದು 10,000 ಓಡಿದೆ, ಬರೀ 10,000 ಬರೀ 10,000 ನೋಡಿದೆ. 2023 ಇದು ಬಂದು ಅವಾಗ ಬಂದಿದ್ದು ಲಿಮಿಟೆಡ್ ಎಡಿಷನ್, ಸ್ಪೆಷಲ್ ಎಡಿಷನ್ ವೆಹಿಕಲ್. ಯಾಕೆಂದ್ರೆ ಇದ್ರಲ್ಲಿ ಸ್ಪೆಷಲ್ ಎಡಿಷನ್ ಆಗಿರೋದಕ್ಕೆ VIP ಸ್ವಲ್ಪ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ವೈರ್ಲೆಸ್ ಚಾರ್ಜರ್, ಇದು ಏನೋ ಸನ್ ರೂಫ್, 6 ಏರ್ ಬ್ಯಾಗು, ABS, ನಿಮ್ಗೆ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಫುಲ್ಲಿ ಟಾಪ್ ಅಂಡ್ ಎಲ್ಲ ಲಿಮಿಟೆಡ್ ಎಡಿಷನ್ ಎಲ್ಲ ಬಂದ್ಬಿಟ್ಟಿದೆ. 23 ಮಾಡಲ್, ಸಿಂಗಲ್ ಓನರ್ 23 ಮಾಡಲ್, 11,000 10,000 ಓಡಿದೆ. ಏನ್ ರೇಟ್ ಹೇಳ್ತಾ ಇದ್ದೀರಾ ನೀವು? ಹೊಸ ಗಾಡಿ ಅವಾಗ 15.5 ಲಕ್ಷ ಇತ್ತು, ನಾವು ಬರೀ 10.5 ಲಕ್ಷ ಕೊಡ್ತೀವಿ. 10.5 ಲಕ್ಷಕ್ಕೆ 23 ಮಾಡಲು ಸಿಂಗಲ್ ಓನರ್, ಹೌದು. ಪೆಟ್ರೋಲ್ ಅಲ್ವಾ, ಹೌದು. ವಿತ್ ಸನ್ ರೂಫ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ರ್ಯಾಪಿಡ್ ನೋಡ್ತೀನಿ ಅಂದ್ರೆ ರ್ಯಾಪಿಡ್ ಕೂಡ ಇದೆ. ಸೊ ಡೀಸೆಲ್ ನೋಡ್ತಾ ಇರೋರಿಗೆ ಡೀಸೆಲ್, ಅದರಲ್ಲೂ ಡೀಸೆಲ್ ವೆಹಿಕಲ್ ಬರೀ 50,000 ಓಡಿದೆ, ಸಿಂಗಲ್ ಓನರ್. ನೀವು ಇಲ್ಲಿ ಏನ್ ನೋಡ್ತೀರೋ ಒಂದ್ಸಲಿ ತೋರಿಸ್ಬಿಡಪ್ಪ, ಎಲ್ಲ ಸಿಂಗಲ್ ಓನರ್, ಯಾವ್ದು ಸೆಕೆಂಡ್ ಇಲ್ಲ, ಥರ್ಡ್ ಇಲ್ಲ, ಯಾವ್ದು ಸೆಕೆಂಡ್ ಗಿಕೆಂಡ್ ಏನಿಲ್ಲ. ಇಲ್ಲಿರೋ ಎಲ್ಲ ಗಾಡಿಗಳು ಸಿಂಗಲ್ ಓನರ್, ಎಲ್ಲ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇದೆ. ಎಲ್ಲ ಗಾಡಿನೂ ಕಡಿಮೆ ಓಡಿರುವಂತ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿಗಳು. ಯಾವ ಮಾಡಲ್ ಸರ್ ಇದು? 2014 ಮಾಡಲ್, ಸಿಂಗಲ್ ಓನರ್, 50,000 ರನ್ ಆಗಿದೆ. 50,000 ರನ್ ಆಗಿದೆ, ಹೌದು. ಸೊ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಗಾಡಿ 5,25,000 ನಮ್ ಕೋಟಿಂಗ್ ಇರೋದು. 4,85,000 ಫೈನಲ್ ಆಗುತ್ತೆ. 4,85,000ಕ್ಕೆ ಸ್ಕೋಡಾ ರ್ಯಾಪಿಡ್ 2014 ಡೀಸೆಲ್ ವೇರಿಯಂಟ್, ಜಸ್ಟ್ 50,000 ಡ್ರಿವನ್ ಆಗಿರ್ತಕ್ಕಂಥ ಸಿಂಗಲ್ ಓನರ್ ಗಾಡಿ ನಿಮಗೆ ಸಿಗ್ತಾ ಇದೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಬನ್ನಿ, ಫ್ರೆಂಡ್ಸ್ ಕಾರ್ 365 ಎಲ್ಲ ಫೈನಲ್, ಅದರಲ್ಲಿ ಏನು ಆಗಲ್ಲ. ಅದೇನೇನಾಗಲ್ಲ. ಸೊ ಲೋನ್ ಎಲ್ಲ ಹೇಳ್ತಾನೆ ಇದೀನಿ, ಮತ್ತೆ ಅದನ್ನ ಹೇಳ್ತಾನೆ. ಯಾಕೆಂದ್ರೆ ನಮ್ ಕೋಟಿಂಗ್ ಬೇರೆ ಇದೆ. ನಾನ್ ಇಲ್ಲಿ ಕೊಡ್ತಾ ಇದ್ದೆ ನೋಡಿ, ಅವಾಗ ಅದು ವೆನ್ಯೂ ಹೇಳಿದ್ರಲ್ಲ 10,000 ಫೈನಲ್ ಕೊಡ್ತೀನಿ ಅಂದ್ರೆ, ನನ್ ಕೋಟಿಂಗ್ ಒಂದ್ಸಲಿ ಸರಿ ತೋರಿಸ್ಬಿಡಪ್ಪ. 5,25,000 ಅಲ್ಲ ಅದು 10 ವರ್ಷ ಒಂದ್ಸಲಿ ಎಷ್ಟಿದೆ ಅದು ನೋಡಿ ಒಂದ್ಸಲಿ. ಆ ಪ್ರೈಸ್ ಬೇಡ ಹೇಳೋದು. MVP ಕನ್ನಡ ಚಾನಲ್ ಅಲ್ಲಿ ಒಂದು ಸ್ಪೆಷಲ್ ಪ್ರೈಸ್ ಅಂತ ಹೇಳಿದ್ರೆ 12,45,000 ಇರೋದು. ಓಕೆ, ನೀವು ಸ್ಲೈಟ್ಲಿ ಗಿಟ್ಲಿ ಹೇಳ್ಬಾರ್ದು ಅಂತಾನೆ 10,000 ಲಕ್ಷ ಅಂತ ಹೇಳ್ಬಿಟ್ಟಿರೋದು. ಸರ್ ಏನೋ ಒಂದು ಜನಗಳಿಗೆ ಬಂದಾಗ ಒಂದು ಸ್ಲೈಟ್ಲಿ ಸ್ವಲ್ಪನಾದ್ರೂ ಮಾಡ್ಕೊಡಿ. ಬನ್ನಿ, ಅದ್ರಲ್ಲಿ ನಾವು ಸರ್ವಿಸ್ಗಳಾಯ್ತು, ಆಯಿಲ್, ಕೂಲೆಂಟ್, ಹೆಡ್ಲೈಟ್, ಚೆಕಪ್ಗಳು, ಮತ್ತೆ RTO ಮಾಡ್ಕೊಡ್ತೀರಾ. ಆಮೇಲೆ ಲೋನ್ ಗಿನ್ ಎಲ್ಲ ನಮ್ ಕಡೆ ಸ್ಪೆಷಾಲಿಟಿ ಇರುತ್ತೆ. ಡೈರೆಕ್ಟ್ ಬ್ಯಾಂಕ್, ಯಾವ್ದು ಬ್ರೋಕರ್ ಕಮಿಷನ್ ಇನ್ನೊಂದು ಮತ್ತೊಂದು ಇರಲ್ಲ. ಲೋನ್ ಸ್ಪೆಷಾಲಿಟಿ ಇರುತ್ತೆ. ನಿಮಗೆ ಟೇಪ್ ಕಟ್ ಕೊಡೋ ಹೊಸ ಗಾಡಿ ತರ ಎಲ್ಲ ಫೀಚರ್ಸ್ ಮಾಡ್ಕೊಡ್ತೀವಿ. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ವೆನ್ಯೂ ಸರ್ ಇನ್ನೊಂದಿದೆ, 2019 ಮಾಡಲ್ ಇದು. SX ಆಪ್ಷನಲ್ ಟರ್ಬೋ ಇಂಜಿನ್, ಫುಲ್ ಟಾಪ್ ಎಂಡ್. ಇದ್ರಲ್ಲಿ ಕೂಡ 6 ಏರ್ ಬ್ಯಾಗು, ಸನ್ ರೂಫ್, ಇದು ಡೈಮಂಡ್ ಕಟ್ ಮ್ಯಾಗು, ಜೊತೆಗೆ ಇದೇನು ಲೆದರ್ ಸಿಟ್ಟಿಂಗ್ಸು, ನ್ಯಾವಿಗೇಷನ್ ಸಿಸ್ಟಮು ಎಲ್ಲ ಬಂದ್ಬಿಡುತ್ತೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಸಿಂಗಲ್ ಓನರು, 60,000 ಓಡಿದೆ. ಇದು ಗಾಡಿ 8,25,000ಕ್ಕೆ ಫೈನಲ್ ಆಗುತ್ತೆ. 8,25,000 ಫೈನಲ್. ಯಾವ ಮಾಡಲ್ ಅಂದ್ರೆ ಇನ್ನೊಂದ್ಸರಿ? 19 ಮಾಡಲ್, ಸಿಂಗಲ್ ಓನರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸೊ 19 ಮಾಡಲ್ ಸಿಂಗಲ್ ಓನರ್, SX ಆಪ್ಷನಲ್ ವಿತ್ ಟರ್ಬೋ. 8,25,000. ಹೌದು, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್. ಹೌದು. ಸೊ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಟಾಟಾ ಆಲ್ಟ್ರೋಸ್. ಹೌದು, ಇದ್ರಲ್ಲಿ ಕೂಡ ನಿಮಗೆ ಡೈಮಂಡ್ ಕಟ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಮತ್ತೆ ಒಳ್ಳೆ ಲೆದರ್ ಸಿಟಿಂಗ್ಸ್ ಕಸ್ಟಮರ್ ರಿಲೀಸ್ ಆದಾಗ ಹೆವಿ ಕರ್ವ್, ಹೆವಿ ಸ್ಟೈಲಿಶ್ ಗಾಡಿ ಅಂತಾನೆ ಕರೀತಾ ಇದ್ರು ಅವ ರಿಲೀಸ್ ಆದಾಗ, ಅಲ್ವಾ ಸರ್? ಸೊ ಇದು ಯಾವ ಮಾಡಲ್ ಅಂದ್ರೆ? 2022 ಮಾಡಲ್, 22 ಸಿಂಗಲ್ ಓನರ್, ಪೆಟ್ರೋಲ್. ಹೌದು. ಸೊ ಯಾವ ವೇರಿಯಂಟ್ ಇದು? ಇದು ನಿಮ್ಗೆ ಫುಲ್ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಫುಲ್ ಟಾಪ್ ಎಂಡ್, ಮ್ಯಾಗ್ವಿಲ್, ಏರ್ ಬ್ಯಾಗ್. ಹೌದು, ಡೈಮಂಡ್ ಕಟ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಈ ಗಾಡಿ ಬೆಲೆ ಬಂದು ನಿಮ್ಗೆ ಒಳ್ಳೆ ಚಾನ್ಸ್ ರೇಟ್ ಅಲ್ಲೇ ಕೊಟ್ಬಿಡೋಣ. 6,35,000 ಆಗುತ್ತೆ. 6,35,000ಗೆ 6,35,000 ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಗ್ಲಾನ್ಸಾ. ಬಲೆನೋ ಬೇಡ, ನನಗೆ ಟೊಯೋಟಾದಲ್ಲಿ ಬೇಕು ಅಂದ್ರೆ ಗ್ಲಾನ್ಸಾಗೆ ಹೋಗ್ತಾರೆ. ಫುಲ್ ಟಾಪ್ ಎಂಡ್ ವೆಹಿಕಲ್, ವಿ ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್. ಗಾಡಿ ಬಂದು ಎಕ್ಸ್ಟ್ರಾ ಫೀಚರ್ಸ್ ಅಂತಾನೆ 1.5 ಲಕ್ಷ ಕಸ್ಟಮರ್ಸ್ ಖರ್ಚು ಮಾಡಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ 23 ಮಾಡಲ್, ಸಿಂಗಲ್ ಓನರ್, 8.5 ಲಕ್ಷ ಫೈನಲ್ ಆಗುತ್ತೆ. 8.5 ಲಕ್ಷಕ್ಕೆ. ಸೊ ಅದರಲ್ಲಿ ಸ್ಲೈಟ್ಲಿ ಆಗುತ್ತಲ್ಲ ಸರ್? 8.5 ಫೈನಲ್. 95,000 ಡಿಸ್ಕೌಂಟ್ ಅಷ್ಟೇ. ಆಫರ್, ಈ ಆಫರ್, ಇಯರ್ ಎಂಡ್ ಆಫರ್ ಎಲ್ಲ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಸಿಯಾಜ್. ಯಾರಾದ್ರೂ ನೋಡ್ತಾ ಇದ್ರೆ ಸಿಯಾಜ್ ಕೂಡ ಇದೆ. ಇದು ಕೂಡ ಆಲ್ಫಾ ಟಾಪ್ ಎಂಡ್, ಫುಲ್ ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ಹೈಬ್ರಿಡ್, ಸಿಂಗಲ್ ಓನರ್ ಗಾಡಿ. 2020 ಮಾಡಲು, 50,000 ಓಡಿದೆ. 50,000. ಹೌದು. ವಿತ್ ಸರ್ವಿಸ್ ಹಿಸ್ಟ್ರಿ ಬೇಕಾ? ಎಲ್ಲ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಇಲ್ಲಿರೋ ಎಲ್ಲಾ ಗಾಡಿಗೂ ಸಿಗುತ್ತೆ. ಡೋಂಟ್ ವರಿ.
ಏನ್ ರೇಟ್ ಸರ್ ಫೈನಲ್ ಇದು? ಅಲ್ಲೇ ನೋಡಿ 9,49,000 ನಮ್ ಕೋಟಿಂಗ್ ಇರೋದು. Slightly ಅಲ್ಲ, ಅದ್ರಲ್ಲಿ ಬಿಟ್ಬಿಡಿ, ಸ್ಲೈಟ್ಲಿ ಗಿಟ್ಲಿ ಎಲ್ಲ ಸೇರಿಸ್ಕೊಂಡು 8 ಲಕ್ಷ ಕೊಡ್ತೀನಿ. 8 ಲಕ್ಷ, 1,49,000 ರೂಪಾಯಿ ಡೈರೆಕ್ಟ್ ಡೌನ್. ಎಲ್ಲ ಆಫರ್, ಡಿಸ್ಕೌಂಟ್ ಆಫರ್, ನಮ್ ಮಾರ್ಜಿನ್ ಎಲ್ಲ ಹೋಗ್ಬಿಡ್ಲಿ. ನಮ್ಗೆ ಇವಾಗ ಇಯರ್ ಎಂಡ್ ಇರೋದ್ರಿಂದ ಪಟ್ಟಾಪಟ್ ಎಲ್ಲ ಸೇಲ್ ಆಗ್ಬೇಕು. ಅದಕ್ಕೋಸ್ಕರನೇ ನಾವು ಕೊಡ್ತಿರೋ ಪ್ರೈಸ್ ಅಲ್ಲ, ತುಂಬಾನೇ ಚಾನ್ಸ್ ರೇಟ್ಗಳು ಎಲ್ಲದರಲ್ಲೂ 50, 1.5 ಲಕ್ಷ, 2 ಲಕ್ಷ ತನಕ ಡಿಸ್ಕೌಂಟ್ ಹೇಳ್ಬಿಟ್ಟಿದ್ದೀನಿ. ತಗೊಳ್ಳಿ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಗ್ರ್ಯಾಂಡ್ ಐಟೆನ್ ಏನಾದ್ರು ನೋಡ್ತಾ ಇದ್ರಿ ಹ್ಯುಂಡೈ ಬ್ರ್ಯಾಂಡ್ ಅಲ್ಲಿ, ಅದು ಕೂಡ ನಿಯೋಸ್ ಸಿಲ್ವರ್ ಕಲರ್, ಸಿಂಗಲ್ ಓನರ್, ಒಂದು ಕ್ಯೂಟ್ ಫ್ಯಾಮಿಲಿಗೆ ಬೆಸ್ಟ್ ಅಂಡ್ ಸೂಪರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ. ಒಂದ್ಸಲಿ ಸ್ವಲ್ಪ ಹಂಗೆ ತೋರಿಸ್ಕೊಂಬನೆ. ಒಳ್ಳೆ ಸೀಟಿಂಗ್ಸ್ ಹಾಕಿದ್ದಾರೆ, ಮತ್ತೆ ಏರ್ ಬ್ಯಾಗ್, ABS, ಮ್ಯಾಗ್ವೆಲ್, ತುಂಬಾನೇ ಕಂಫರ್ಟ್ ಇರುವಂತ ಬ್ರ್ಯಾಂಡ್ ನ್ಯೂ ಕಂಡೀಷನ್ ವೆಹಿಕಲ್, ಸಿಲ್ವರ್ ಕಲರ್. ಒಂದ್ ಸಿಂಗಲ್ ಸ್ಕ್ರಾಚ್ ಆದ್ರೂ ಯಾವ್ದು ಇದ್ರಲ್ಲಿ ಕಾಣಲ್ಲ. ಬಾಡಿ ಲೈನ್ ಎಲ್ಲ ನೋಡ್ತಿರ್ಬೋದು. ಡೈರೆಕ್ಟ್ ನೋಡ್ಬೇಕಂದ್ರೆ ಬನ್ನಿ ಶೋರೂಮ್ ಹತ್ರ. ಈ ಗಾಡಿ ಬೆಲೆ ಬಂದು 5,50,000 ಫೈನಲ್ ಆಗುತ್ತೆ. 5,50,000 2020 ಮಾಡಲ್, ಸಿಂಗಲ್ ಓನರ್, ಹೊಸ ಗಾಡಿ 9.5 ಲಕ್ಷ ಇದೆ. 5.5 ಲಕ್ಷ ಫೈನಲ್ ಆಗುತ್ತೆ. ಹೌದಾ? ಯಾವ್ದು ಸರ್ ಇದು ವೇರಿಯಂಟ್? ಟಾಪ್ ಅಂಡ್ ವೇರಿಯಂಟ್, ಸ್ಪೋರ್ಟ್ಸ್ ಆಪ್ಷನಲ್, ಡೈಮಂಡ್ ಕಟ್ ಮ್ಯಾಗು, ಏರ್ ಬ್ಯಾಗ್, ABS, ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ. ಸನ್ರೂಫ್ ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ. ಸೊ ಅದು ಬಿಟ್ಟು ಯಾರಾದ್ರೂ ನನಗೆ XUV 700 ಬೇಡಪ್ಪ, ನೀನ್ ಎಷ್ಟೇ ಕಡಿಮೆ ಕೊಟ್ರು, ಎಷ್ಟೇ ಕಾಸ್ಟ್ ಕಮ್ಮಿ ಇದ್ರು ಕೂಡ ನನಗೆ ಇನೋವಾ ಕ್ರಿಸ್ಟಾನೇ ಬೇಕು ಅಂದ್ರೆ, ಅದು ಕೂಡ ಟೊಯೋಟೋ ಬ್ಯಾಡ್ಜ್ ಅಲ್ಲೇ ಇದೆ ಇನೋವಾ ಕ್ರಿಸ್ಟಾ. ಇದು ಬಂದು ಫ್ಯಾನ್ಸಿ ನಂಬರ್, ಪ್ಯೂರ್ ಬೆಂಗಳೂರು ಗಾಡಿ 7171. ಇಲ್ಲಿ ನಮ್ಮಲ್ಲಿ ಏನ್ ನೋಡ್ತಾ ಇದೀರೋ ಯಾವ್ದು ಮೈಗ್ರೇಟೆಡ್ ಗಾಡಿ ಇಲ್ಲ. ಡೆಲ್ಲಿ, ಬಾಂಬೆ ಆ ಕಡೆ ಈ ಕಡೆ ಗಾಡಿ ಇಲ್ಲ. ಎಲ್ಲ ಡೈರೆಕ್ಟ್ ಕಸ್ಟಮರ್ ಇಂದ ಪರ್ಚೇಸ್ ಮಾಡೋ ವಿತ್ ID ಪ್ರೂಫ್ ಸಮೇತ ಬೆಂಗಳೂರು ಗಾಡಿಗಳೇ ನಮ್ಮಲ್ಲಿ ಇರೋದು. ಅಷ್ಟೇ, ನೀವು ಅದರಲ್ಲೇ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಒಂದು ಗಾಡಿನೂ ಹೊರಗಡೆ ಗಾಡಿಗಳು ಯಾವುದೂ ಇಲ್ಲ. ಅಷ್ಟೇ. ಕೆಲವರು ಕಾರ್ ತಗೋಬೇಕಾದ್ರೆ ಇದೊಂಥರ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಸೊ ಇದೇನಿದೆಯೋ ಗಾಡಿ ನಂಬರ್ ಕರ್ನಾಟಕ ನಂಬರ್ ಈಗಿರುತ್ತೆ, ಬಟ್ ಪ್ರೀವಿಯಸ್ಲಿ ಬಾಂಬೆಯಿಂದ ತಂದಿರ್ಬೋದು, ಡೆಲ್ಲಿಯಿಂದ ತಂದಿರ್ಬೋದು. ಆ ಗಾಡಿನ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈಗ್ರೇಟೆಡ್ ಗಾಡಿ ಅಂತಾರೆ. ಸೊ ಇದು ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಅದಿನ್ನೂ ತುಂಬಾ ಕಡಿಮೆಗೆ ಸಿಗುತ್ತೆ. ಸೊ ಮೈಗ್ರೇಟೆಡ್ ಗಾಡಿ ಬೆಂಗಳೂರು ಪ್ಯೂರ್ ಗಾಡಿಗೂ 1 ಲಕ್ಷ 2 ಲಕ್ಷ ಹೆಚ್ಚು ಕಮ್ಮಿ ಇರುತ್ತೆ. ಆದ್ರೆ ಒರಿಜಿನಲ್ ಗಾಡಿ ಬೆಂಗಳೂರು ಗಾಡಿನೇ ಎಲ್ಲರೂ ಕೇಳ್ತಾರೆ. ನಾವು ಅದರ ಯಾವ್ದು ಎಲ್ಲೂ ಹೋಗಿ ತಂದಿಲ್ಲಪ್ಪ. ಮೈಗ್ರೇಟೆಡ್ ಅಲ್ಲ ಯಾವ್ದು, ಇಲ್ಲಿರೋದು ಯಾವ್ದು ಮೈಗ್ರೇಟೆಡ್ ಅಲ್ಲ. ಈ ಗಾಡಿ ಬಂದು 18,75,000 ಫೈನಲ್ ಆಗುತ್ತೆ. ಸರ್ 2018 ಮಾಡಲು, Z ಆಟೋಮೆಟಿಕ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಗಾಡಿ. 2 ಲಕ್ಷ ಖರ್ಚು ಮಾಡಿ 25 ನ್ಯೂ ಶೇಪ್ ಮಾಡಿರುವಂತ ಗಾಡಿ ಇದು. ಒರಿಜಿನಲ್ ಗಾಡಿ, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಸೊ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಆಲ್ಮೋಸ್ಟ್ ಲಾಯರ್ದು ಬ್ಯಾಡ್ಸ್ ಕೂಡ ಇದೆ. ಲಾಯರ್ ಸರ್ ಗಾಡಿ? ಹೌದು. ಸೊ ನೋಡಿ, ಯಾರಿಗಾದ್ರೂ ಬೇಕಾದ್ರೆ 18 ಮಾಡಲು, ಸಿಂಗಲ್ ಓನರ್, Z ವೇರಿಯಂಟ್, ಫೈನಲ್ ಏನ್ ರೇಟ್ ಆಗುತ್ತೆ ಸರ್? 18,75,000 ಆಗುತ್ತೆ. 18,75,000. ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಡಸ್ಟರ್ ನೋಡ್ತಾ ಇದ್ರೆ, ಡಸ್ಟರ್ ಕೂಡ ಇದೆ. ಡಸ್ಟರ್ ಯಾವ್ದು ಸರ್? ಬ್ರ್ಯಾಂಡ್ ನ್ಯೂ ಕಂಡೀಷನ್, ಟಾಪ್ ಅಂಡ್ ಫುಲ್ RX-Z ಫುಲ್ ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್. ಅದು ಕೂಡ ಡೀಸೆಲ್ ಆಟೋಮೆಟಿಕ್, ಇದು ಕೂಡ ಡೀಸೆಲ್ ಆಟೋಮೆಟಿಕ್. 4x2 ಡೀಸೆಲ್ ಆಟೋಮೆಟಿಕ್, ಚಾಕ್ಲೇಟ್ ಬ್ರೌನ್ ಕಲರ್, 60,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಸಿಂಗಲ್ ಓನರ್ ಗಾಡಿ. 7,50,000 ಫೈನಲ್. 7,50,000. ಹೌದು. ಸೊ ನೋಡಿ, ಗಾಡಿ ನಂಬರ್ ನೋಡ್ಕೊಳ್ಳಿ. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. 2065 ಗಾಡಿ ನಂಬರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಗ್ಲಾನ್ಸಾ ಬೇಕು, ಬೇರೆ ಕಲರ್ ಅಲ್ಲಿ ಬೇಕಂದ್ರೆ ಆ ಕಲರ್ ಕೂಡ ಡಿಫ್ರೆಂಟ್ ಆಗಿದೆ ಸರ್. ಗ್ಲಾನ್ಸಾದಲ್ಲಿ ಬರೀ 28,000 ಓಡಿದೆ ಅಷ್ಟೇ, ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಹೌದು. ಫುಲ್ ಟಾಪ್ ಅಂಡ್ ಸನ್ರೂಫ್, ಇದು ಡೈಮಂಡ್ ಕಟ್ ಮ್ಯಾಗು, ಪುಷ್ ಬಟನ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಸೀಟ್ ಕವರ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ಸೂಪರ್. ಗಾಡಿ ಒಂದು 28,000 ಓಡಿದೆ. 2019 ಮಾಡಲ್ ಗಾಡಿ. 6,50,000 ಫೈನಲ್. ವೇರಿಯಂಟ್? ಹೌದು. ಫುಲ್ ಟಾಪ್ ಅಂಡ್ ವೆಹಿಕಲ್. ಎಷ್ಟು ಹೇಳ್ತಾ ಇದ್ದೀರಾ? 6,95,000 ನಮ್ ಕೋಟಿಂಗ್ ಇರೋದು. 6,50,000 ಫೈನಲ್ ಆಗುತ್ತೆ. 5.5 and 6 ಲಕ್ಷ ತನಕ ಮ್ಯಾಕ್ಸಿಮಮ್ ಒಳ್ಳೆ ಪ್ರೊಫೈಲ್ ಲೋನ್ ಕೂಡ ಆಗುತ್ತೆ. ಇಲ್ಲ ಹಂಗು ಹಿಂಗು ಪ್ರೊಫೈಲ್ ಇದ್ರೂ 5 ಲಕ್ಷ ಅಂತೂ ಖಂಡಿತ ಆಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಹ್ಯಾಚ್ ಬ್ಯಾಕ್ ಅಲ್ಲಿ ನೋಡ್ತಾ ಇದೀನಿ, ನನ್ಗೊಂದು ಮೇಂಟೆನೆನ್ಸ್ ಕಡಿಮೆ ಇರ್ತಕ್ಕಂಥದ್ದು, ಒಳ್ಳೆ ಮೈಲೇಜ್ ಇರ್ತಕ್ಕಂಥ ಗಾಡಿ ಅಂದ್ರೆ, ಸೊ ಎಲ್ಲರೂ ಇಷ್ಟಪಡ್ತಕ್ಕಂಥ ಗಾಡಿ ಅಂದ್ರೆ ಸ್ವಿಫ್ಟ್, i20. ಆ ಲಿಸ್ಟ್ ಅಲ್ಲಿ ಸ್ವಿಫ್ಟ್ ಕೂಡ ಬರುತ್ತೆ. ಆ ಸ್ವಿಫ್ಟ್ ಡೀಟೇಲ್ಸ್ ಬರೀ 35,000 ಓಡಿದೆ. ಆಪಲ್ ಶೇಪು, 18 ಮಾಡಲ್ ಗಾಡಿ ಬಂದು ಒರಿಜಿನಲ್ ಗಾಡಿ. ತುಂಬಾನೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕಸ್ಟಮರ್ ಮಾಡಿದ್ದಾರೆ. 5,99,000, 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. 5,99,000, 1,000 ಕಡಿಮೆ 6 ಲಕ್ಷ ಫೈನಲ್ ಆಗುತ್ತೆ. ಬರೀ 35,000 ಓಡಿದೆ. ತುಂಬಾನೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಖರ್ಚು ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್, ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅದೇ ತರನೇ i20 ಆ ಲಿಸ್ಟ್ ಅಲ್ಲಿ ಬರುತ್ತೆ. ಆ i20 ಕೂಡ ಇದೆ. i20 ಯಾವ್ದು ಸರ್ ಇದು? ಅಷ್ಟು ಆಪ್ಷನಲ್, ಟಾಪ್ ಎಂಡ್, 6 ಏರ್ ಬ್ಯಾಗ್, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಎಲೈಟ್
16 ಮಾಡಲ್ ಸಿಂಗಲ್ ಓನರ್ ಗಾಡಿ 5,75,000 ಫೈನಲ್. 5,75,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್. ಹೌದು. ಫೈನಲ್ ಎಷ್ಟಂದ್ರೆ ಈಗ 575. 5,75,000ಕ್ಕೆ ಫೈನಲ್ ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ ಅರೌಂಡ್ 70 to 80% ಲೋನ್ ಆಗುತ್ತೆ. ಸೊ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಗಾಡಿಗಳು ಇದಾವೆ. ಸೊ ಇದ್ರ ಮಧ್ಯೆ ಲೋ ಬಡ್ಜೆಟ್ ತೋರ್ಸಪ್ಪ ಬೇಗ ಅಂದ್ರೆ ಲೋ ಬಡ್ಜೆಟ್ ಗಾಡಿಗಳು ಕೂಡ ಇದಾವೆ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ Hyundai i10 ಏನಾದ್ರು ನೋಡ್ತಾ ಇದ್ರೆ ಅದು ಗ್ರ್ಯಾಂಡ್ i10 ಇಲ್ಲೂ ಕೂಡ ಒಂದಿದೆ. ಗ್ರ್ಯಾಂಡ್ i10 ಆಸ್ಟಾ ಫುಲ್ ಟಾಪ್ ಅಂಡ್ ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ಗಾಡಿ ಬಂದು 4,95,000 ನಮ್ ಕೋಟಿಂಗ್ ಇರೋದು, 4,60,000 ಫೈನಲ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು i20 ಇದೆ. i20 ಇದು 2017 ಮಾಡಲ್ ಸಿಂಗಲ್ ಓನರ್, ಬರೀ 50,000 ಓಡಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ, 5,95,000 ಫೈನಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ವ್ಯಾಗನರ್ ಏನಾದ್ರು ನೋಡ್ತಾ ಇದ್ರೆ ಅದು ಕೂಡ ಇದೆ, ಅದು ಕೂಡ ಸಿಂಗಲ್ ಓನರ್. ಗಾಡಿ ಬಂದು ಸಿಂಗಲ್ ಓನರ್ 22 ಮಾಡಲ್, CNG ಕೂಡ ಇದೆ. ಮೈಲೇಜ್ ಜಾಸ್ತಿ ಓಡಾಡಬೇಕು ಅನ್ನೋರು, ಜಾಸ್ತಿ ಯೂಸೇಜ್ ಮಾಡೋ ಅಂಥವ್ರಿಗೆ ಕಡಿಮೆ ಬಜೆಟಲ್ಲಿ ಆಗುತ್ತೆ. ಈ ಗಾಡಿ ಬಂದು 5,95,000 ಫೈನಲ್ ಆಗುತ್ತೆ. ಸೊ 5,95,000ಕ್ಕೆ 2022 ಮಾಡಲು ಪೆಟ್ರೋಲ್ ವಿತ್ CNG ಕಾರ್ ಗುರು. ಯಾರಾದ್ರೂ ವ್ಯಾಗನರ್ ಬೇಕು, ನನಗೆ CNG ಬೇಕು ಅಂದ್ರೆ ಸಿಂಗಲ್ ಓನರ್ ಗಾಡಿ ಫ್ರೆಂಡ್ಸ್ ಕಾರ್ 365 ಇದೆ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಆಲ್ರೆಡಿ ನೀವು ಹೈಲೈಟ್ಸ್ ಅಲ್ಲಿ ನೋಡಿದ್ರಿ Honda Amaze. ಸೊ ಈ ಡೀಟೇಲ್ಸ್ ಕೂಡ ಲೋ ಬಜೆಟ್ ಅಲ್ಲಿ ಒಂದು ಜಾಸ್ತಿ ಓಡಾಡ್ತೀವಿ, 25 ತನಕ ಮೈಲೇಜ್ ಬೇಕು ಅನ್ನೋರಿಗೆ 2013 ಮಾಡಲ್ ಗಾಡಿ ಬಂದು 2,85,000 ಫೈನಲ್ ಆಗುತ್ತೆ. 2,85,000ಕ್ಕೆ 2013 ಮಾಡಲ್ ಡೀಸೆಲ್ ವೇರಿಯಂಟ್ Honda Civic. Honda Amaze. ಸಾರಿ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾರಿಗಾದ್ರೂ Honda CRV ಕೂಡ ಬರುತ್ತೆ, 4x4 ಡೀಸೆಲ್ ಪೆಟ್ರೋಲ್ ಮ್ಯಾನ್ಯುವಲ್. ಜಮಾನ್ದಲ್ಲೇ ಅಂತ ಗತ್ತಾಗಿರೋ ಗಾಡಿ ಅನ್ನೋರು, ಸ್ಟೈಲಿಶ್ ಆಗಿರೋ ಗಾಡಿ ಅನ್ನೋರು. ಯಾವ ಮಾಡಲಿ ಸರ್ ಇದು? 2007 ಮಾಡಲ್, 8 ಮಾಡಲ್ ಇದು. ಗಾಡಿ ಬಂದ್ಬಿಟ್ಟು ಸನ್ ರೂಫ್ ಮತ್ತೆ 4x4 ಎಲ್ಲ ಬರುತ್ತೆ, ಮ್ಯಾನ್ಯುವಲ್ ವೆಹಿಕಲ್. ಒಂದು ಲೋ ಬಜೆಟ್ ಅಲ್ಲಿ SUV ವೆಹಿಕಲ್ ನೋಡೋರ್ಗೆ ಈ ಗಾಡಿ 4,20,000 ಫೈನಲ್ ಆಗುತ್ತೆ. ನೋಡಿ, 4,20,000ಕ್ಕೆ 2008 ಮಾಡಲು CRV ಏನಾದ್ರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹೇಗಪ್ಪ ಈ ಗಾಡಿ ಮೇಂಟೈನ್ ಮಾಡ್ಬೇಕನ್ನೋರು ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ ಕೂಡ ಒಬ್ರು ತಗೊಂಡಿದ್ರು. ಸೊ ಅವರು CNG ಫಿಟ್ ಮಾಡ್ಕೊಂಡಿದ್ರು. ಅದನ್ನೇನೋ ಫಿಟ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಈ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಫೋರ್ಡ್ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ರೆ ಇಕೋ ಸ್ಪೋರ್ಟ್ಸ್ ಕೂಡ ತಗೋಬಹುದು. ಟೈಟಾನಿಯಂ ಆಪ್ಷನ್ ಅಲ್ಲೂ ಫುಲ್ ಟಾಪ್ ಅಂಡ್ ವೆಹಿಕಲ್. ಗಾಡಿ ಬಂದು ಡೀಸೆಲ್ ವೆಹಿಕಲ್, ಡೀಸೆಲ್ 20+ ಮೈಲೇಜ್ ಬರುವಂತ ಗಾಡಿ, 22-23 ಮೈಲೇಜ್ ಬರುವಂತ ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. 18 ಮಾಡಲ್ 7,75,000 ಆಗುತ್ತೆ. ವಿತ್ ಸೇಫ್ಟಿ ಗಾಡಿ ಅಂತಾನೆ ಕರಿಬಹುದು. ಹೌದು, 7,75,000. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ Honda City ಬೇಕಂದ್ರೆ ಸಿಟಿ ಕೂಡ ಇದೆ. ಗ್ರೇ ಕಲರ್ ವೆಹಿಕಲ್, ಬರೀ 50,000 ಓಡಿದೆ, 18 ಮಾಡಲ್, 7,25,000 ಫೈನಲ್. 7,25,000 ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್, ಫುಲ್ ಟಾಪ್ ಎಂಡ್, ಬರೀ 50,000 ಓಡುವಂತ ಗಾಡಿ. ಪೆಟ್ರೋಲ್ ಸರ್? ಪೆಟ್ರೋಲ್ ವೆಹಿಕಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಕ್ರೆಟಾ ಏನಾದ್ರು ನೋಡ್ತೀನಿ ಅಂದ್ರೆ 5510 ಕ್ರೆಟಾ ಕೂಡ ಇದೆ. ಇದ್ರ ಡೀಟೇಲ್ಸ್? ಪೆಟ್ರೋಲ್ ವೆಹಿಕಲ್ 16 ಮಾಡಲ್, 6.75 ಲಕ್ಷ ಫೈನಲ್. 6.75 ಲಕ್ಷಕ್ಕೆ ಕ್ರೆಟಾ ಈ ಕಲರ್ ಸಿಗ್ತಾ ಇದೆ. ಅದೇ ತರ ವೈಟ್ ಕಲರ್ ಅಲ್ಲಿ ಬೇಕಂದ್ರೆ ಇನ್ನೊಂದಿದೆ 7.5 ಫೈನಲ್. ಇದು 7.5 7,75,000ಗೆ ಡೀಸೆಲ್ ವೆಹಿಕಲ್ 16 ಮಾಡಲ್ ಸಿಂಗಲ್ ಓನರ್ ಫೈನಲ್. ಪೆಟ್ರೋಲ್ ವೆಹಿಕಲ್ ಬೇಕು ಅಂದ್ರೆ ಬರೀ 6,75,000ಗೆ ಫೈನಲ್ ಆಗುತ್ತೆ. ಹಾಗೆ ಇನ್ನೊಂದು i20 ಇದೆ. i20 ಬೇಕನ್ನೋರು ಸುಮಾರು 5-6 ಗಾಡಿಗಳಿದಾವೆ ಈ ಸರಿ ವಿಡಿಯೋದಲ್ಲಿ. ಇದ್ರ ಡೀಟೇಲ್ಸ್? 2016 ಮಾಡಲ್ ಗಾಡಿ ಆಗಿದೆ, ಪೆಟ್ರೋಲ್ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಎಲೈಟ್ ವೆಹಿಕಲ್. ಬರೀ 4,90,000ಕ್ಕೆ ಫೈನಲ್ ಆಗುತ್ತೆ. 4,90,000ಕ್ಕೆ i20 ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ಬೇಕಂದ್ರೆ ಸ್ಕೋಡಾ ಲಾರಾ ಕೂಡ ಇದೆ. ಸೊ ಯಾವ ಮಾಡಲ್? 2013 ಮಾಡಲ್, ರೀಸೆಂಟ್ ಫುಲ್ ಸರ್ವಿಸ್ ಆಗಿದೆ, ಡೀಸೆಲ್ ವೆಹಿಕಲ್, 20+ ಮೈಲೇಜ್ ಬರುವಂತ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಗಾಡಿ, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. 13 ಮಾಡಲ್ ಸಿಂಗಲ್ ಓನರ್, 4,60,000 ಫೈನಲ್. 4,60,000. ಮತ್ತೆ ಅಷ್ಟೊಂದು ಗಾಡಿಗಳಿದಾವೆ. ಟೆಸ್ಟ್ ಕೇಳೋದು ಹೇಗಪ್ಪ ಏನಪ್ಪ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಿಶಾಲವಾಗಿರುತ್ತೆ ಜಾಗ. ನೀವು ಯಾವ ಗಾಡಿ ಯಾವ್ದು ಕೇಳಿದ್ರು ಕೂಡ ಆರಾಮ್ಸೆ ಟೆಸ್ಟ್ ಕೂಡ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai Eon ಏನಾದ್ರು ಬೇಕಂದ್ರೆ Eon ಕೂಡ ಇದೆ. 50,000 ಹೊಡೆದಂತ ಸಿಂಗಲ್ ಓನರ್ ಗಾಡಿ, 2013 ಮಾಡಲ್, 2,45,000 ಫೈನಲ್. 2,45,000 ಅಂದ್ರೆ 2.5 ಲಕ್ಷದೊಳಗಡೆ ಯಾರಾದ್ರೂ ಎಕ್ಸ್ಪೆಕ್ಟೇಷನ್ ಇದ್ರೆ ಅವು ಕೂಡ ಈ ಶೋರೂಮ್ ಅಲ್ಲಿ ಗಾಡಿಗಳು ಸಿಗುತ್ತೆ. ಅದು ಕೂಡ ಎರಾ ಪ್ಲಸ್ ಗಾಡಿ. ಅದು ನೀಟಾಗಿ ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೆಕ್ಸಾನ್ ಬರೀ ರೆಡ್ ಅಷ್ಟೇ ಅಲ್ಲ, ವೈಟ್ ಕಲರ್ ಬೇಕಂದ್ರೆ ವೈಟ್ ಕಲರ್ ಕೂಡ ಅದು ಕೂಡ EV ವೆಹಿಕಲ್. ಹೌದು. ಡೀಟೇಲ್ಸ್? ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ಎಲೆಕ್ಟ್ರಿಕ್ ಬೇಕು ಅನ್ನೋರ್ಗೆ EV ವೆಹಿಕಲ್ 40,000 ಚಿಲ್ಲರೆ ಓಡಿದೆ, 21 ಮಾಡಲ್, ಬರೀ 9,75,000 ಫೈನಲ್. 9,75,000. ಅದರಲ್ಲೂ ಲಕ್ಸುರಿ, ಫುಲ್ ಟಾಪ್ ಎಂಡ್. ಹಾಗೆ ನೆಕ್ಸ್ಟ್ ವೆಹಿಕಲ್ i10 ಬೇಕು ಅನ್ನೋರಿಗೆ i10 ಕೂಡ ಇದೆ. ಗ್ರ್ಯಾಂಡ್ i10 ಬೇಡ, ಗ್ರ್ಯಾಂಡ್ ನಿಯೋಸ್ ಬೇಡ, ಬರೀ i10 ಬೇಕು. ಲೋ ಬಜೆಟ್ ಅಲ್ಲಿ ಬೇಕು. ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ 1,99,000ಗೆ ಫೈನಲ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ತುಂಬಾನೇ ಬ್ಯೂಟಿಫುಲ್ ಆಗಿರೋ ಹೊಸ ಟೈರ್ ಕೂಡ ಇದೆ, ಎಲ್ಲ ಸರ್ವಿಸ್ ಕೂಡ ಆಗಿದೆ.
ಗಾಡಿ ಬಂದು 1,99,000 ಫೈನಲ್. 2008 ಮಾಡಲ್, ಸೂಪರ್ ಆಗಿದೆ. ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್, 2010 ಮಾಡಲ್, 8 ಮಾಡಲ್, 8 ಮಾಡಲ್. ಸಾರಿ, 2,01,000 ಕಡಿಮೆ. ಹೌದು, ಯಾವ ಕಮಿಷನ್ ಇಲ್ಲ, ಗಿಮಿಷನ್ ಇಲ್ಲ, ಬರ್ಬೋದು. Commission, broker 1,99,000 ಕಡೆ ಗಾಡಿ ತಗೊಂಡೋಗಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ Hyundai i20 ನೋಡ್ತಾ ಇದ್ರೆ i20 ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ 2011 ಮಾಡಲ್, ಸಿಂಗಲ್ ಓನರು, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ, ರೆಡ್ ಕಲರು. i20 ನೋಡ್ತಾ ಇರೋರಿಗೆ ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇದೆ. 2,70,000 ಫೈನಲ್. 2,70,000. ಹಾಗೆ ಅಲ್ಲಿ ನೋಡಿದ್ರಿ ಟೊಯೋಟಾ ಗ್ಲಾನ್ಸ್ ನೋಡ್ತಾ ಇದೀವಿ. ಅದಕ್ಕಿಂತ ಬಡ್ಜೆಟ್ ಕಮ್ಮಿ ಇರಬೇಕು, ಮಾರುತಿಲಿದ್ರೆ ಹೇಳಪ್ಪ, ಅದಕ್ಕೆ ಮಾರುತಿ ಅಂತಾರೆ ಅನ್ನೋರಿಗೆ. ಮಾರುತಿಲಿ ಕೂಡ ಬಲೆನೋ ಒಂದು ಪೀಸ್ ಇದೆ. ಇದ್ರ ಡೀಟೇಲ್ಸ್ 18 ಮಾಡಲು, ಆಟೋಮೆಟಿಕ್, ಟಾಪ್ ಎಂಡ್ ವೆಹಿಕಲ್. ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಮತ್ತೆ ಒಳ್ಳೆ ಸೀಟ್ ಕವರ್ ಎಲ್ಲ ಕೂಡ ಬಂದ್ಬಿಡುತ್ತೆ. ಆಟೋಮೆಟಿಕ್ 2018 ಮಾಡಲ್ ಬಲೆನೋ, ಪೆಟ್ರೋಲ್ ವೆಹಿಕಲ್. 5,99,000 ಫೈನಲ್. ಯಾವ್ದು ಸರ್ ವೇರಿಯಂಟ್? ಇದು ಗಾಡಿ ಬಂದು ಆಲ್ಫಾ ಟಾಪ್ ಎಂಡ್. ಸೊ ಗ್ಲಾನ್ಸ್ ತಗೊಂತೀನಿ ಅಂದ್ರೆ ಟಾಪ್ ಎಂಡ್ ಇದಾವೆ. ನೀವೇನಾದ್ರೂ ಬಲೆನೋ ತಗೊಂತೀನಿ ಅಂತ ಅಂದ್ರೆ ಅದು ಕೂಡ ಟಾಪ್ ಎಂಡ್ ಇದಾವೆ. ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್? ಓಕೆ, ನೋಡಿ ಇಷ್ಟು ಸ್ಟಾಕ್ಗಳು ನಿಮಗೆ ಫ್ರೆಂಡ್ಸ್ ಕಾರ್ 365 ಸಿಗ್ತಾ ಇದಾವೆ. ಇದು ಬಿಟ್ಟು ಬೇರೆ ಏನಾದ್ರು ಸ್ಟಾಕ್ ಇದೆಯಾ ಸರ್? ಇದು ಬಿಟ್ಟು ಇನ್ನು ಕೆಲವು ಬರ್ತಾ ಇದೆ. ಇನ್ನೂ ಒಂದು 2 ಬಲೆನೋ ಬರ್ತಾ ಇದೆ. 18 ಮಾಡಲ್ ಒಂದು, 19 ಮಾಡಲ್ ಒಂದು, ಲೇಟೆಸ್ಟ್ ಬರ್ತಾ ಇದೆ, ಓಲ್ಡ್ ಬರ್ತಾ ಇದೆ. ಇನ್ನೂ ಕೆಲವು ಗಾಡಿಗಳು ರಿಫರ್ಬಲ್ಲಿ, ಸರ್ವಿಸಲ್ಲಿ ಎಲ್ಲ ಇದೆ. ನೀವು ವಿಡಿಯೋ ನೋಡ್ಕೊಂಡು ಯಾವಾಗ ಬಂದರೂ ನಮ್ಮಲ್ಲಿ ಇದೇ ಥರ ಲೇಟೆಸ್ಟ್ ಗಾಡಿಗಳು ತುಂಬಾ ಬರ್ತಾ ಇರುತ್ತೆ, ಸೇಲ್ ಆಗ್ತಿರುತ್ತೆ. ಇಂಟ್ರೆಸ್ಟ್ ಇರೋರು ಫ್ರೆಂಡ್ಸ್ ಕಾರ್ 365ಗೆ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಬನ್ನಿ, ಯಾವ ಗಾಡಿ ಇಷ್ಟ ಆಗುತ್ತೋ ತಗೋಬೋದು. ಸೊ ಈ ಶೋರೂಮಿಗೆ ಬರ್ಬೇಕಂದ್ರೆ ನಾಗರಬಾವಿಯಿಂದ ಬರ್ತೀನಂದ್ರು ಹತ್ರ, ಚಂದ್ರಲೇಔಟಿಂದ ಬರ್ತೀನಂದ್ರು ಹತ್ರ, ವಿಜಯನಗರದಿಂದ ಬರ್ತೀನಂದ್ರು ಹತ್ರ. ಸೊ ಹಾಗೆ ಈ ಕಡೆ ಬಂದರೆ ಮಾಗಡಿ ರೋಡು, ಅಂಜನ್ ನಗರ, ಮತ್ತು ನೀವು ಈ ಕಡೆ ಕಾಚೋಳ್ಳಿ ಆ ಕಡೆಯಿಂದೆಲ್ಲ ಎಂಟ್ರಿ ಆಗ್ಬೋದು. ಎಲ್ಲದಕ್ಕೂ ನಿಯರ್ ಇರ್ತಕ್ಕಂಥ ಪ್ಲೇಸು ಫ್ರೆಂಡ್ಸ್ ಕಾರ್ 365, ಅಂಜನ್ ನಗರ, ನಾಗರಬಾವಿ. ಯಾವ್ದು ಹಾಕಿದ್ರು ಕೂಡ ಈ ಲೊಕೇಶನ್ ನಿಮಗೆ ಶೋ ಆಗುತ್ತೆ ಗೂಗಲಲ್ಲಿ. ಸರ್ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬರ್ತಾರೆ. ಲೋನ್ ಯಾರಿಗೆ ಬೇಕೋ ಅವ್ರಿಗೆ ಲೋನ್ ಮಾಡಿಸ್ಕೊಡಿ. ಖುಷಿ ನೀವು ಹೇಳಿರೋ ಥರ ಚಿಕ್ಕ ಪುಟ್ಟದ್ ಮಾಡೋಣ ಅಂದಿದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ ವಿಡಿಯೋ ನೋಡಿದ್ದಕ್ಕೆ.